ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮಾರ್ಚ್ 4th ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ, ರಾವ್ ತುಲಾರಾಮ್ ಸಿಂಗ್ ಅವರು 1857ರ ಕ್ರಾಂತಿಯಲ್ಲಿ ಎಲ್ಲಿಂದ ಮುನ್ನಡೆಸಿದರು ಅಂತ ಕೇಳಿದ್ದಾರೆ. ಓಕೆ, 1857ರ ದಂಗೆ ಆಗುತ್ತಲ್ವಾ, 1857ರ ಕ್ರಾಂತಿ, 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಆವಾಗ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಪ್ರದೇಶದಿಂದ ದಂಗೆ ಎದ್ದಿರ್ತಾರೆ. ಹಾಗೆ ಈ ರಾಮ್ ತುಲಾರಾವ್ನವರು ಯಾವ ಒಂದು ಪ್ರದೇಶದಿಂದ ದಂಗೆ ಎದ್ದಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ಕರ್ನಾಟಕ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಮತ್ತು ಪಂಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹರಿಯಾಣ ಆಗುತ್ತೆ. ಓಕೆ, ಹರಿಯಾಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಬೇರೆ ಯಾರ್ಯಾರು ಎಲ್ಲೆಲ್ಲಿಂದ ದಂಗೆ ಎದ್ದರು ಅಂತ ನೋಡೋಣ ಬನ್ನಿ. ಏನಂದರೆ ಇವರು ಹರಿಯಾಣದ ರೇವಾರಿಯಿಂದ, ಆ್ಯಕ್ಚುಲಾಗಿ ಫುಲ್ ಅಂದರೆ ಅವರು ವಿತ್ ಡಿಸ್ಟಿಕ್ ಹೇಳೋದಾದರೆ ಹರಿಯಾಣದ ರೇವಾರಿಯಿಂದ, ಸರಿನಾ? ಹಾಗೆ ಜನರಲ್ ಭಕ್ತ್ ಸಿಂಗ್ ಅಂತ ಬರ್ತಾರೆ. ಹಾಗೆ ಬಹದ್ದೂರ್ ಶಾ ಜಾಫರ್ ಅಂತ ಬರ್ತಾರೆ. ಓಕೆ, ಇವು ಬಹದ್ದೂರ್ ಶಾ ಜಾಫರ್ ಅನ್ನೋರು ಆ್ಯಕ್ಚುಲಾಗಿ ದೊರೆಗಳು ಇವರು. ಓಕೆ, ಯಾರು ಇವರು? ರಾಜರು. ಅವರ ಕೈಯಲ್ಲಿರುವ ಒಬ್ಬರು ಕಮಾಂಡರ್ ಯಾರು ಅಂದರೆ ನಿಮಗೆ ಜನರಲ್ ಭಕ್ತ್ ಸಿಂಗ್ ಅಂತ ಬರ್ತಾರೆ. ಸೊ ಇವರು ದೆಹಲಿಯಲ್ಲಿ ದಂಗೆ ಹೇಳ್ತಾರೆ. ಓಕೆ, ಸೊ ದೆಹಲಿಯಲ್ಲಿ ದಂಗೆ ಎದ್ದವರು ಯಾರು ಅಂದರೆ ಇವರಿಬ್ಬರು, ಸರಿನಾ? ಬಹದ್ದೂರ್ ಶಾ ಜಾಫರು, ಅದಾದ ನಂತರ ಜನರಲ್ ಭಕ್ತ್ ಸಿಂಗ್. ಸ್ಪೆಷಲಿ ಹೇಳಬೇಕಂದ್ರೆ ಜನರಲ್ ಭಕ್ತ್ ಸಿಂಗ್ ಅಂತಲೇ ಹೇಳ್ಬೋದು, ಸರಿನಾ? ಅದಾದ ನಂತರ ಬ್ಯಾರಕ್ಪುರದಲ್ಲಿ ದಂಗೆ ಎದ್ದವರು ಯಾರು ಅಂದರೆ ಮಂಗಲ್ ಪಾಂಡೆ ಅವರು, ಸರಿನಾ? ಅದಾದ ನಂತರ ನೆಕ್ಸ್ಟ್ ಏನಂದರೆ ಝಾನ್ಸಿಯಿಂದ ರಾಣಿ ಲಕ್ಷ್ಮೀಬಾಯಿ ಅವರು ದಂಗೆ ಹೇಳ್ತಾರೆ. ಅದಾದ ನಂತರ ಬಿಹಾರದಿಂದ ಕುನ್ವರ್ ಸಿಂಗನವರು ದಂಗೆ ಹೇಳ್ತಾರೆ. ಓಕೆ, ಕುನ್ವರ್ ಸಿಂಗನವರು ಬಿಹಾರದಿಂದ ದಂಗೆ ಹೇಳ್ತಾರೆ. ಆ್ಯಂಡ್ ದೆನ್ ಖಾನ್ ಬಹದ್ದೂರ್ ಅನ್ನೋರು ಬರೇಲಿಯಿಂದ ದಂಗೆ ಹೇಳ್ತಾರೆ. ಓಕೆ, ಏನು ಉತ್ತರ ಪ್ರದೇಶದ ಬರೇಲಿ ಅನ್ನುವ ಒಂದು ಊರಿದೆ ಅಲ್ವಾ, ಸೊ ಆ ಊರಿನಿಂದ ದಂಗೆ ಎದ್ದವರು ಯಾರು ಅಂದರೆ ನಿಮಗೆ ಖಾನ್ ಬಹದ್ದೂರ್ ಅಂತ ಬರ್ತಾರೆ, ಖಾನ್ ಬಹದ್ದೂರ್ ಖಾನ್ ಅಂತ. ಅದಾದ ನಂತರ ಬೇಗಂ ಹಜರತ್ ಮಹಲ್ ಅವರು ಲಕ್ನೋಯಿಂದ, ಓಕೆ ಸಾರಿ ಲಕ್ನೋಯಿಂದ ಆಗಬೇಕಾಗಿತ್ತು, ಬೇಗಂ ಹಜರತ್ ಮಹಲ್ ಏನಿದ್ದಾರಲ್ವಾ ಇವರು ಲಕ್ನೋಯಿಂದ ದಂಗೆ ಹೇಳ್ತಾರೆ. ಹಾಗೆ ಕಾನ್ಪುರದಿಂದ ದಂಗೆ ಎದ್ದವರು ಯಾರು ಅಂದರೆ ನಾನಾ ಸಾಹೇಬ್. ಈ ನಾನಾ ಸಾಹೇಬರಿಗೆ ಸಹಾಯ ಮಾಡಿದವರೇ ತಾತ್ಯಾ ಟೋಪಿ. ಆ ತಾತ್ಯಾ ಟೋಪಿ ಮೋಸ ಮಾಡಿದ ಅವರ ಆತ್ಮೀಯ ಸ್ನೇಹಿತ ಯಾರು ಅಂದರೆ ಮಾನ್ ಸಿಂಗ್. ಓಕೆ, ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಶ್ಚಿಮ ಬಂಗಾಳದ ಯಾವ ಸ್ಥಳದಲ್ಲಿ ಸಂತ ರಾಮಕೃಷ್ಣ ಪರಮಹಂಸರು ಜನಿಸಿದರು ಅಂತ ಕೇಳಿದ್ದಾರೆ. ರಾಮಕೃಷ್ಣ ಪರಮಹಂಸ ಯಾರ್ರೀ? ಸ್ವಾಮಿ ವಿವೇಕಾನಂದರ ಗುರುಗಳು. ಓಕೆ, ಯಾರು? ರಾಮಕೃಷ್ಣ ಪರಮಹಂಸರು, ಸರಿನಾ? ದೇವರೇ ಇಲ್ಲ ಅಂತ ಹೇಳ್ತಾ ಇರೋ ಸ್ವಾಮಿ ವಿವೇಕಾನಂದರಿಗೆ ದೇವ್ರು ಇದ್ದಾನೆ ಅಂತ ಹೇಳಿ ಪರಿಚಯ ಮಾಡಿಸ್ಕೊಟ್ಟವ್ರೆ ರಾಮಕೃಷ್ಣವರು. ಯಾಕೆ ಗುರುಗಳು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಇದಕ್ಕೆ. ಓಕೆ, ಗುರುಗಳು ಯಾವಾಗಲೂ ಇಂಪಾರ್ಟೆಂಟ್ ಆಗ್ತಾರೆ, ನೆನಪಿಟ್ಕೊಳ್ಳಿ. ಓಕೆ, ಶಿಕ್ಷಕರಲ್ಲ, ಶಿಕ್ಷಕರಿಗಿಂತ ಗುರುಗಳು ಇರಬೇಕು ಲೈಫಲ್ಲಿ ಯಾರಾದರೂ ಒಬ್ಬರು. ಸೊ ಹುಗ್ಲಿ ಜಿಲ್ಲೆಯ ಕಮರ್ಪುರ್ಕರ್ ಎಂಬ ಒಂದು ಗ್ರಾಮದಲ್ಲಿ ಏನೋ ಇವರು ಜನಿಸ್ತಾರೆ. ಓಕೆ, ಇವರು ಜನಿಸ್ತಾರೆ ಯಾರು? ಸಂತ ರಾಮಕೃಷ್ಣ ಅವರು, ಸರಿನಾ? ಸೊ ಯಾವ ವರ್ಷದಲ್ಲಿ ಜನಿಸಿದ್ರು ಅಂದರೆ 1836ರಲ್ಲಿ ಇವರು ಜನನ ಆಗಿದೆ. ಹಾಗೆ 1836 ಫೆಬ್ರವರಿ 18ರಂದು ಇವರು ಜನಿಸಿದ್ದಾರೆ, ಸರಿನಾ? ಸೊ ಅದಾದ ನಂತರ ಇವರ ಬಾಲ್ಯದ ಹೆಸರು, ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಆಗಿತ್ತು. ಹಾಗೆ ಅವರ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಬಾಲ್ಯದ ಹೆಸರು ಏನಾಗಿತ್ತು ಅಂದರೆ ಗದಾಧರ್ ಚಟ್ಟೋಪಾಧ್ಯಾಯ ಅಂತ ಆಗಿತ್ತು. ಓಕೆ, ಯಾವುದು? ಗದಾಧರ್ ಚಟ್ಟೋಪಾಧ್ಯಾಯ ಆಗಿತ್ತು. ಯಾರ್ದು? ರಾಮಕೃಷ್ಣ ಪರಮಹಂಸರದು, ಸರಿನಾ? ನೆನ್ಪಿಟ್ಕೊಳ್ಳಿದ್ದು, ಯಾಕಂದರೆ ಜಾಸ್ತಿ ರಿಪೀಟ್ ಆಗಿಲ್ಲ ಈ ಪ್ರಶ್ನೆ, ಸೊ ಕೇಳ್ಬೋದೇನೋ ನೆಕ್ಸ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ RBI ಘೋಷಿಸಿರುವ ಪ್ರಸ್ತುತ ರೆಪೋ ದರ ಎಷ್ಟು ಅಂತ ಕೇಳಿದ್ದಾನೆ, ಸರಿನಾ? ಸೊ ಪ್ರಸ್ತುತ ರೆಪೋ ದರ ವಿತ್ತೀಯ ನೀತಿಯ ಸಮಿತಿ, ಓಕೆ MPC ಏನಿದೆ ಅಲ್ವಾ, ಅದು ರೆಪೋ ದರವನ್ನು 6.50ಯಿಂದ 25 ಬೇಸಿಸ್ ಪಾಯಿಂಟ್ಗಳಿಂದ ಕಡಿಮೆ ಮಾಡಿದೆ. ಪ್ರಸ್ತುತ ರೆಪೋ ದರವನ್ನು ಫೆಬ್ರವರಿ 7, 2025ರವರೆಗೆ 6.25ಗೆ ತೆಗೆದುಕೊಂಡಿದೆ. ಓಕೆ, 6.25 ಮಾಡಿದೆ ಇವಾಗ ಪ್ರಸ್ತುತ ರೆಪೋ ದರ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಒಂದು ಸರಿ ನೀವು RBI ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ, ಅಥವಾ MPC, ಓಕೆ MPCಯ ಎಲ್ಲ ದರಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ಮೇಲೆ ಕೇಳ್ತಾ ಇದ್ದಾನೆ. ಓಕೆ, ಯಾವ್ಯಾವ ಕೇಳ್ತಾ ಇದ್ದಾನೆ ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಹೇಳ್ತೀನಿ, ಯಾವ ಟಾಪಿಕ್ ನೀವು ಸ್ವಲ್ಪ ನೋಡ್ಕೋಬೇಕು ಅಂದರೆ ಯಾವ ಟಾಪಿಕ್ಸ್ ರಿಪೀಟ್ ಆಗ್ತಾ ಇದ್ದಾವೆ ಅಂತ. ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡೋದು ಯಾವುದು ಅಂದರೆ ಪೊಟ್ಯಾಷಿಯಂ ನೈಟ್ರೇಟನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಪೊಟ್ಯಾಷಿಯಂ ನೈಟ್ರೇಟ್ದು ಸೂತ್ರ ಏನು? KNO3. ಓಕೆ, KNO3 ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ನಾವು ಹೇಳ್ತೀವಿ. ಸರ್ ಪೊಟ್ಯಾಷಿಯಂ ಅಂದರೆ P ಹೀಗೆ ಬರುತ್ತಲ್ಲ ಸರ್ ಇದು ಪೊಟ್ಯಾಷಿಯಂ ಆಗುತ್ತೆ ಸರ್. ಓಕೆ, ಪೊಟ್ಯಾಷಿಯಂ ಆಗುತ್ತಾ, ಏನಾಗುತ್ತಾ? ಸಾರಿ, ಫಾಸ್ಫರಸ್ ಆಗುತ್ತೆ. ಓಕೆ, ಸೊ ಪೊಟ್ಯಾಷಿಯಮ್ ಅಂದರೆ K ಅಂತ ಬರುತ್ತೆ. ಮತ್ತು ಅದಾದ ನಂತರ ಸೋಡಿಯಂ ಅಂದರೆ ನಿಮಗೆ S ಅಂತ ಬರೋದಿಲ್ಲ, Na ಅಂತ ಬರುತ್ತೆ. ಸೋಡಿಯಂ ನಿಮಗೆ Na ಅಂತ ಬರುತ್ತೆ, ಸರಿನಾ? ಸೊ ಇವೆಲ್ಲ ಸ್ವಲ್ಪ ನೆನಪಿಟ್ಕೊಳ್ಳಿ. ಇಲ್ಲಿ ಏನೇನು ಕರೀತಾರೆ ಅಂದರೆ ಒಂದು ಸಾಲ್ಟ್ ಪೀಟರ್ ಅಂತ ಕರೀತಾರೆ. ಅದಾದ ನಂತರ ನೈಟರ್ ಅಂತ ಕೂಡ ಕರೀತಾರೆ. ಯಾವುದಕ್ಕೆ? ಈ ಪೊಟ್ಯಾಷಿಯಂ ನೈಟ್ರೇಟ್ಗೆ ಒಂದು ಸಾಲ್ಟ್ ಪೀಟರ್ ಅಂತ ಕರೀತಾರೆ, ಹಾಗೆ ನೈಟರ್ ಅಂತ ಕೂಡ ಕರೀತಾರೆ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಗೆ ರಾಜಕೀಯ ಕಾರಣಗಳೇನು ಅಂತ ಕೇಳಿದ್ದಾನೆ. ಅಂದರೆ 1857ರ ದಂಗೆಗೆ ಕಾರಣಗಳು ಯಾವುದು ರೀ? ಸಿಂಪಲಾಗಿ ನಿಮಗೆ ಕಾರಣಗಳು ಗೊತ್ತೇ ಇರ್ತವೆ. ಯಾವ್ಯಾವ ಕಾರಣಗಳು? ರಾಜಕೀಯ ಕಾರಣಗಳು. ಓಕೆ, ರಾಜಕೀಯ ಕಾರಣಗಳು, ನಮ್ಮ ವ್ಯಕ್ತಿಗ ಬದುಕಿನ ಕಾರಣಗಳಲ್ಲ. ಓಕೆ, ರಾಜಕೀಯ ಕಾರಣಗಳನ್ನು ಕೇಳಿದ್ದಾನೆ. 1857ರ ಕ್ರಾಂತಿಗೆ ರಾಜಕೀಯ ಕಾರಣಗಳೆಂದರೆ ಬ್ರಿಟಿಷ್ ಸರ್ಕಾರದ ವಿಸ್ತರಣಾ ನೀತಿ, ಮೀನ್ಸ್ ಅವಧನ್ನು
ಅವಧ್ ಅನ್ನುವ ಒಂದು ರಾಜ್ಯವನ್ನು ಇವನು ಕಸ್ಕೋಬೇಕು ಅಂತ ಮಾಡಿರ್ತಾನೆ, ಯಾರು? ಡಾಲ್ಹೌಸಿ, ಸರಿನಾ? ಸೊ ಅದೊಂದು, ಅದಾದ ನಂತರ ಲೋಪದೋಷದ ತತ್ವ, ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣೆ ನೀತಿ, ಒಡೆದಾಳುವ ನೀತಿ, ಮತ್ತು ಬ್ರಿಟಿಷ್ ಸರ್ಕಾರದ ಆಕ್ರಮಣಕಾರಿ ಸ್ವಾಧೀನ ನೀತಿ, ಸರಿನಾ? ಸೊ ಈ ಬೇಗಂ ಹಜರತ್ ಮಹಲ್ ಯಾಕೆ ದಂಗೆ ಎದ್ದಿರ್ತಾರೆ? ಅವ್ರ ಪತಿಯಿಂದ ಇವರು ಅಕ್ರಮವಾಗಿ ಅವರ ರಾಜ್ಯವನ್ನು ತೊಗೊಂಡಿರ್ತಾರೆ, ಸರಿನಾ? ಸೊ ಅದಕ್ಕೆ ಅವರು ದಂಗೆ ಎದ್ದಿರ್ತಾರೆ. ಹಾಗೆ ಬ್ರಿಟಿಷ್ ಸರ್ಕಾರದ ಸ್ವಾಧೀನ ನೀತಿ, ಇವೆಲ್ಲ ಸ್ವಾಧೀನ ಮಾಡ್ಕೊಳ್ಳೋದು. ಓಕೆ, ಇದರಲ್ಲಿ ಯಾವ್ದು ಬಂದರೂ ನಿಮ್ಗೆ ಅದೇ ಎಲ್ಲದೂ ಸೇಮ್ ಮೀನಿಂಗ್ ಕೊಡ್ತದೆ, ಏನಿಲ್ಲ, ಸರಿನಾ? ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತಾರಾಪುರ ಅಣುಶಕ್ತಿ ಕೇಂದ್ರ ಯಾವ ರಾಜ್ಯದಲ್ಲಿದೆ? ನಿಮಗೆ ನೀನೇನು ಹೇಳಿದ್ದೆ ಜಸ್ಟ್ 1969ರಲ್ಲಿ ತಾರಾಪುರ ಅಣು ಕೇಂದ್ರ, ಓಕೆ, ಅಟಾಮಿಕ್ ಪವರ್ ಪ್ಲಾಂಟು ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆ ತಾರಾಪುರದ ಬಗ್ಗೆ ಕೇಳಿದ್ದಾನೆ. ಹಾಗೆ ಬೇರೆ ಬೇರೆ ಕೇಂದ್ರಗಳು ಕೇಳ್ಬೋದಲ್ವ ನಿಮಗೆ? ಯಾವುದ್ಯಾವ್ದು ಕೇಳಬಹುದು? ರಾವತ್ ಭಟ್ ಕೇಳ್ಬೋದು, ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಕುಡುಕುಲಂ ಎಲ್ಲಿ ಕಂಡುಬರುತ್ತೆ? ತಮಿಳುನಾಡಲ್ಲಿ ಕಂಡುಬರುತ್ತೆ. ಇದೇ ಕುಡುಕುಲಂ. ಹಾಗೆ ಇನ್ನೊಂದು ಕಲ್ಪಕಂ ಅಂತ ಕಂಡುಬರುತ್ತೆ. ಯಾವುದು? ಕಲ್ಪಕಂ ಅಂತ. ಕಲ್ಪಕಂ, ಓಕೆ, ಕಲ್ಪಕಂ. ಈ ಕಲ್ಪಕಂ ಕಂಡುಬರೋದು ಎಲ್ಲಂದರೆ ನಿಮಗೆ ತಮಿಳುನಾಡದಲ್ಲೇ. ಕೈಗಾ ಕಂಡುಬರೋದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆಯ ಮೇಲೆ ಕೈಗಾ ಕಂಡುಬರುತ್ತೆ, ಮೀನ್ಸ್ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಕಕ್ರಪಾರ್ ಅಂತ ಕಂಡುಬರುತ್ತೆ, ಇದು ತಾಪಿ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತೆ. ಓಕೆ, ಅದಾನಂತರ ನರೋರ ಅಂತ ಕಂಡುಬರುತ್ತೆ, ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಸಿರು ಕ್ರಾಂತಿಯಲ್ಲಿ ಯಾವ ಬೀಜಗಳನ್ನು ಬಳಸಲಾಯಿತು? ಸರ್, ಬೀಜಗಳನ್ನು ಹೇಳಿದ್ರಿ 222 ಫಾರ್ಮುಲಾ. ಓಕೆ, 222 ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಬಟ್ ಅದರಲ್ಲಿ ಯಾವ ತಳಿಗಳನ್ನು ಬೆಳೆಸಿದ್ರು? ಅದು ಏನು ಆ್ಯಕ್ಚುಲಾಗಿ ತಳಿನೆಲ್ಲ, ಅದು ಜಸ್ಟ್ ಹೆಸರಿಟ್ಟಿದ್ದೀವಿ ನಾವು ಅದಕ್ಕೆ, ಸರಿನಾ? ಸೊ ಯಾವುದಂದ್ರೆ ಹೈ ಈಲ್ಡಿಂಗ್ ವೆರೈಟೀಸ್ ಅಂತ. ಹೈ ಈಲ್ಡಿಂಗ್ ವೆರೈಟೀಸ್ ಅಂದರೆ ಜಾಸ್ತಿ ಇದ್ರೇನೋ ಫಸಲು ಕೊಡುವಂತಹ ಬೀಜಗಳು ಅಂದಂಗೆ. ಹೈ ಈಲ್ಡಿಂಗ್ ವೆರೈಟೀಸ್. ಹೈ ಅಂದರೆ ಜಾಸ್ತಿ, ಈಲ್ಡಿಂಗ್ ಅಂತಂದರೆ ಫಸಲು, ವೆರೈಟೀಸ್ ಅಂದರೆ ತಳಿಗಳು, ಹೆಚ್ಚು ಫಸಲು ಕೊಡುವಂತಹ ತಳಿಗಳು. ಇಷ್ಟೇ ಸಿಂಪಲ್ಲಾಗಿ. ಅಲ್ಲೇನು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಜಾಸ್ತಿ ಇದೇನು, ಅದಕ್ಕೆ ಸ್ಪೆಷಲಿ ಒಂದು ವರ್ಡ್ ಇಡಲೇಬೇಕು ಅಂತ ಇಟ್ಟಿದ್ದೇನು ವರ್ಡ್ ಅಲ್ಲ ಇದು. ಓಕೆ, HYVP ಅಂತ ಕೂಡ ನಾವು ಕರಿತೀವಿ, ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ಸ್ ಅಂತ ಕೂಡ ಕರಿತೀವಿ. ಆಲ್ರೆಡಿ ನಾನು ಇದನ್ನು ಈ ವರ್ಡ್ ಯೂಸ್ ಮಾಡಿ ಕೂಡ ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಇದರಲ್ಲೇನು ನೀವು ಅಲ್ಲಿ ಸ್ವಲ್ಪ ಅಲ್ಲಿ ಫುಲ್ ಫಾರ್ಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಏನಿಲ್ಲ. ಓಕೆ, ಅದಾಂತರ 222 ಫಾರ್ಮಲ್ಲಿ ನೆನ್ಪಿಟ್ಕೊಳ್ಳಿ ಅದನ್ನು. ಅದಾಂತರ 1991ರ ಉದಾರೀಕರಣದ ಮುಖ್ಯ ಫಲಿತಾಂಶ ಯಾವುದು ಅಂತ ಕೇಳಿದ್ದಾನೆ. ಏನು LPG ನೀತಿ ಬರುತ್ತೆ ಅಲ್ವಾ, ಲಿಬರಲೈಜೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನು, ಇದು ಎಷ್ಟರಲ್ಲಿ ಬರುತ್ತೆ? 1991ರಲ್ಲಿ ಬರುತ್ತೆ. ಅದರದ್ದು ಫಲಿತಾಂಶಗಳು ಏನೇನಿದೆ ಅಂತ ಕೇಳಿದ್ದಾನೆ. ಒಂದು, ಹೊಸ ಉದ್ಯೋಗಗಳಾಗ್ತವೆ, ಅದಂದ್ರೆ ಕೈಗಾರಿಕೆ ವಿಸ್ತರಣೆ ಆಗ್ತದೆ, ಮತ್ತು ನಿರ್ಬಂಧನೆಗಳನ್ನು ತೆಗೆದುಹಾಕ್ತದೆ. ಸ್ಪೆಷಲಿ ಇವಾಗ ಏನು ಬೇರೆ ದೇಶಗಳಲ್ಲಿರುವ ಕಾರ್ಖಾನೆಗಳು ನಮ್ಮ ಭಾರತ ದೇಶಕ್ಕೆ ಬರ್ತಿರ್ತಾವಲ್ವಾ, ಸೊ ಅವರ ಮೇಲೆ ನಿರ್ಬಂಧನೆಗಳು ಜಾಸ್ತಿ ಇರ್ತವೆ. ಅದಕ್ಕೆ ಆ ನಿರ್ಬಂಧನೆಗಳು ತೆಗೆದ ನಂತರನೇ ಇವಾಗ ಪ್ರಸ್ತುತ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕೈಗಾರಿಕೆ ಮುಂದುವರೆದಿದೆ, ಸರಿನಾ? ಸೊ ಅದಕ್ಕೆ ಯಾರಿಗೆ ನಾವು ಗ್ರೇಟ್ ಅಂತ ಹೇಳಬೇಕು? ಮನಮೋಹನ್ ಸಿಂಗ್. ಓಕೆ, ಮನಮೋಹನ್ ಸಿಂಗ್ ಏನಿದಾರಲ್ವಾ ಅವ್ರಿಗೆ ಹೇಳಬೇಕು, ಯಾಕಂದರೆ ಅವರೊಬ್ಬ ಬೆಸ್ಟ್ ಎಕನಾಮಿಸ್ಟ್ ಇನ್ ಇಂಡಿಯಾ ಟಿಲ್ ಟುಡೇ. ಓಕೆ, ಇವ್ರಿಗಿಂತ ಹಿಂದೆ ನಿಮಗೆ ಹೇಳೋದಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಸರಿನಾ? ಸೊ ಇಬ್ಬರದ್ದು ಹೆಸರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1905ರಲ್ಲಿ ಬಂಗಾಳ ವಿಭಜನೆಯ ಸಮಯದಲ್ಲಿ ಭಾರತ ವೈಸ್ರಾಯ್ ಯಾರಾಗಿದ್ದರು? 1905ರ ಸಮಯದಲ್ಲಿ ಅಂತ ಕೇಳಿದ್ರು ನಿಮಗೆ ಅದೇ ಬಂಗಾಳದ ವಿಭಜನೆ ಸಮಯದಂತರೂ ಸೇಮ್ 1905 ಇರ್ತದಲ್ವಾ. ಸೊ ಯಾರಾಗಿದ್ದರು ಅವಾಗ? ಲಾರ್ಡ್ ಕರ್ಜನ್, ಸರಿನಾ? ಸೊ ಅವನು ಜುಲೈ 20, 1905ರಂದು ಬಂಗಾಳದ ವಿಭಜನೆಯನ್ನು ಘೋಷಣೆ ಮಾಡ್ತಾನೆ. ಬಟ್ ಅದು ಅಫಿಷಿಯಲಾಗಿ ಜಾರಿಗೆ ಬರೋದು ಯಾವಾಗ ಅಂದರೆ ಅಕ್ಟೋಬರ್ 16, 1905ರಂದು ಜಾರಿಗೆ ಬರ್ತದೆ. ಓಕೆ, ಅಕ್ಟೋಬರ್ 16, 1905ರಿಂದ ಜಾರಿಗೆ ಬರ್ತದೆ. ಹಾಗೆ ಅದನ್ನು ರದ್ದು ಯಾವಾಗೊಳಿಸ್ತಾರೆ ಅಂದರೆ 1911ರಲ್ಲಿ ರದ್ದುಗೊಳಿಸ್ತಾರೆ. ಯಾವುದನ್ನು? ಬಂಗಾಳ ವಿಭಜನೆಯನ್ನು. ಓಕೆನಪ್ಪ, ನೀವು ಕೂಡಿರ್ರಿ ಹಿಂದೂ ಮುಸ್ಲಿಮ, ನಾವು ಈಗ ಬರೋದಿಲ್ಲ ಅಂತೇಳಿ. ಬಟ್ ಆಮೇಲೆ ಬೆಂಕಿ ಹೆಚ್ಚಿದ ನಂತರ ಆಮೇಲೆ ಆರಿಸಿದ್ರೆ ಹೆಂಗಾಗುತ್ತೆ? ಸ್ವಲ್ಪ ಆದರೂ ಸುಟ್ಟಿರೋದಲ್ವಾ. ಸೊ ಅದಕ್ಕೆ ಇದ್ರೂ ದೇಶ ಇದ್ರೆ ಒಡೆದು ಹೋಗಿದೆ ಅಷ್ಟೇ, ಒಡೆದು ಹೋಗಿಲ್ಲ ಆ್ಯಕ್ಚುಲಾಗಿ, ಏನೋ ಅವ್ರದ್ದೊಂದು ದೇಶ ಮಾಡ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಆ್ಯಂಡ್ ಅದಾದ ನಂತರ ಆ ಸಮಯದಲ್ಲಿದ್ದ ಒಬ್ಬ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಹಾರ್ಡಿಂಜ್ ಅಂತ ಬರ್ತಾರೆ. ಓಕೆ, ಲಾರ್ಡ್ ಹಾರ್ಡಿಂಜ್ ಏನಿದ್ದಾರಲ್ವ 1911ರ ಸಮಯದಲ್ಲಿ ವೈಸ್ರಾಯ್ ಆಗಿದ್ದರು. ಇದೇ 1911ರಲ್ಲಿ ಬ್ರಿಟಿಷ್ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸ್ತಾರೆ. ಯಾರು? ಇದೇ ಲಾರ್ಡ್ ಹಾರ್ಡಿಂಜು. ನಿಮ್ಗೆ ಇನ್ನೊಂದು ಕೊಡ್ಬೋದು, 2ನೇ ಲಾರ್ಡ್ ಹಾರ್ಡಿಂಜ್ ಅಂತ ಕೊಡ್ಬೋದು. ಹೌದು, 2ನೇ ಲಾರ್ಡ್ ಹಾರ್ಡಿಂಜ್ ಕರೆಕ್ಟ್ ಆಗುತ್ತೆ. 1ನೇ ಲಾರ್ಡ್ ಹಾರ್ಡಿಂಜ್ ಅಲ್ಲ, 2ನೇ ಲಾರ್ಡ್ ಹಾರ್ಡಿಂಜು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ಭಾರತೀಯರನ್ನು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಸೇರಿಸಲಾಯಿತು ಅಂತ ಕೇಳಿದ್ದಾನೆ. ವೈಸ್ರಾಯ್ನಾಗ ಏನು ಕಾರ್ಯಕಾರಿ ಮಂಡಳಿ ಇರ್ತದಲ್ವ, ಅದರಲ್ಲಿ ಭಾರತೀಯರನ್ನು ಯಾವಾಗ ಸೇರಿಸಲಾಗ್ತದೆ? 1919ರ ಕಾಯ್ದೆ ಅಡಿಯಲ್ಲಿ ಸೇರಿಸಲಾಗ್ತದೆ, ಸರಿನಾ? ಹಾಗೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಬರ್ತದೆ 1861ರಲ್ಲಿ. ಅದರಲ್ಲಿ ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪಿಸಲಾಗಿರ್ತದೆ. ಓಕೆ, ಸೊ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ಅಡಿಯಲ್ಲಿ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪಿಸಲಾಗ್ತದೆ, ಸರಿನಾ? ಹಾಗೆ ಈ ಕಾಯ್ದೆಯ ಅಡಿಯಲ್ಲಿ ಭಾರತೀಯರು ತಮ್ಮ ದೇಶದ ಆಡಳಿತದಲ್ಲಿ ಪಾಲ್ಗೊಳ್ಳಲು ಮೊದಲು ಸಾಧ್ಯವಾಗಿತ್ತು. ಓಕೆ, ಮೊದಲು ಯಾವಾಗ ಅಂದರೆ 1861ರಲ್ಲಿ ಯಾವಾಗ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯಲ್ಲಿ ಸೇರ್ಪಡೆಗೊಂಡಿದ್ರು. ಬಟ್ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯಲ್ಲಿ ಅಂದರೆ 1919ರಲ್ಲಿ, ಸರಿನಾ? ಎರಡು ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಕೇಳ್ತಾನೆ, ಇಂಡಿಯನ್ ಪರಿಷತ್ ಕಾಯ್ದೆ ಅಂತ ಕೇಳ್ತಾನೆ, 1861 ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೋಬೇಕು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸಗಳನ್ನು ಬರೆಯುವ ಕೆಲಸವನ್ನು ಎಲ್ಲಿ ಆರಂಭಿಸಿದರು ಅಂತ ಕೇಳಿದ್ದಾರೆ. ಏನು ತುಳಸಿದಾಸರು ಇರ್ತಾರಲ್ವ, ಅವರು ರಾಮಚರಿತ ಮಾನಸ ಅನ್ನುವ ಒಂದು ಬುಕ್ನ ಬರೆದಿದ್ದಾರೆ. ಎಲ್ಲಿಂದ ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ.
ಸೊ ನಿಮ್ಮ ಆಪ್ಷನಲ್ಲಿ ಸರಿಯಾದ ಉತ್ತರ ಚಿತ್ರಕೂಟ ಅಂತ ಕೊಟ್ಟಿದ್ದಾನೆ. ಈ ಮೂರರಲ್ಲೂ ಕೂಡ ಅವ್ರು ಬರೆದಿರ್ತಾರೆ, ಅಯೋಧ್ಯೆ, ವಾರಣಾಸಿ ಮತ್ತು ಚಿತ್ರಕೂಟ. ಸರಿನಾ? ಅಯೋಧ್ಯೆ, ವಾರಣಾಸಿ ಮತ್ತು ಚಿತ್ರಕೂಟ ಎಷ್ಟು ದಿನದಲ್ಲಿ ಬರೆದಿರ್ತಾರೆ ಅಂದರೆ 1574 ದಿನಗಳಲ್ಲಿ ಬರೆದಿರ್ತಾರೆ ಅದನ್ನು. ಸರಿನಾ? ಸೊ ಹಾಗೆ ರಾಮನವಮಿಯ ದಿನದಂದು ಅದನ್ನು ಆರಂಭ ಮಾಡ್ತಾರೆ ಬರೆಯೋಕೆ. ಓಕೆ, ಬರೆಯೋಕೆ ಯಾವಾಗ ಮೂಡುತ್ತಾರೆ ಅಂದರೆ ಅವರು ರಾಮನವಮಿಯ ದಿನವನ್ನು ಅವರು ಆರಂಭ ಮಾಡ್ತಾರೆ ಬರೆಯೋಕೆ. ಸರಿನಾ? ಸೊ ಅದಾದ ನಂತರ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಅವಧ್ ಅನ್ನುವ ಭಾಷೆಯಲ್ಲಿ ಬರೆದಿದ್ದಾರೆ. ಅವಧಿ ಅಲ್ಲ, ಅದು ಅವಧ್ ಆಗಬೇಕು. ಓಕೆ, ಅವಧ್ ಅನ್ನುವ ಭಾಷೆಯಲ್ಲಿ ಬರೆದಿದ್ದಾರೆ. ಓಕೆ, ಅವಧ್ ಅನ್ನುವ ಭಾಷೆಯಲ್ಲಿ ನಿಮಗೆ ರಾಮಚರಿತ ಮಾನಸ ಬರೆದಿದ್ದಾರೆ. ಅದಾದ ನಂತರ ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೆಯಲು 7 ವರ್ಷ 7 ತಿಂಗಳು 26 ದಿನಗಳನ್ನು ವಿತ್ ಇಯರ್ ಎಲ್ಲ ಹೇಳೋದಾದರೆ ನಮ್ಮ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನ. ರೈಟಾ ರಾಂಗಾ ಹೇಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ರಾಮಚರಿತ ಮಾನಸ ಬರೆದಿರ್ತಕ್ಕಂತಹ ತುಳಸಿದಾಸರು ಮತ್ತು ಬೇರೆ ಬೇರೆ ಯಾವ್ಯಾವ ರಚನೆಗಳನ್ನ ಮಾಡಿದ್ದಾರೆ, ಯಾವ್ಯಾವ ಬುಕ್ ಬರೆದಿದ್ದಾರೆ. ಒಂದು ಗೀತಾವಳಿ, ವಿನಯ ಪತ್ರಿಕಾ ಅನ್ನುವ 2 ಬುಕ್ಗಳನ್ನ ಬರೆದಿದ್ದಾರೆ. ಹಾಗೆ ತುಳಸಿದಾಸರು ಏನಿದಾರಲ್ವ ಇವರು ಯಾರ ಸಮಕಾಲೀನವರು ಅಂತ ಕೇಳಬಹುದು. ಅಕ್ಬರ್ನ ಸಮಕಾಲೀನವರು. ಅಕ್ಬರ್ನ ಸಮಕಾಲೀನಲ್ಲಿ ಈ ರಾಮಚರಿತ ಮಾನಸವನ್ನು ಬರೆದಾರೆ ಇವರು. ಯಾರು? ತುಳಸಿದಾಸರು. ಸರಿನಾ? ಸೊ ಇದರಲ್ಲಿ ಯಾರ್ಯಾರು ಸಮಕಾಲೀನರು ಅಂತ ಕೇಳ್ಬೋದು. ಅಂದರೆ ಸಮಕಾಲೀನರು ಏನಿಲ್ಲ ರೀ, ಇವಾಗ ನಾನು ಬದುಕಿದ್ದೀನಿ, ಇವಾಗ ನನ್ನ ಟೈಮಲ್ಲೇ ನೀವು ಬದುಕಿದ್ದೀರಲ್ವಾ, ಸೊ ನನ್ನ ಸಮಕಾಲೀನರು ನೀವು. ನಾನು ಅಷ್ಟು ಇನ್ನೂ ಫೇಮಸ್ ಆಗಿಲ್ಲ, ನೀವು ಇನ್ನೂ ಫೇಮಸ್ ಆಗಿಲ್ವೇನೋ. ಸರಿನಾ? ಸೊ ನಾವು ಏನಾದರೂ ಹೇಳಿದ್ರೆ ನಾವೇನಂತ ಹೇಳ್ತೀವಿ? ಯಾರ ಕಾಲದವರು ಅಂತ ಹೇಳ್ಬೋದು ನಾವು, ಹೇಳಿ ನೋಡೋಣ. ಸ್ವಾಮಿ ಸಿದ್ದೇಶ್ವರ ಗುರುಗಳಿದ್ರಲ್ವ, ಬಿಜಾಪುರದ ಸಿದ್ದೇಶ್ವರ ಮಠದಲ್ಲಿ ಸಿದ್ದೇಶ್ವರ ಗುರುಗಳು. ನಾವು ಸಿದ್ದೇಶ್ವರ ಸ್ವಾಮಿಗಳಿದ್ರೆ ಕಾಲದವ್ರು ನಾವು ಅಂತ ಹೇಳ್ಬೋದು. ಯಾಕಂದರೆ ಅವರು ಇದ್ದಾಗ ನಾವು ಇದ್ವಲ್ವಾ, ಒಂದು 3 ವರ್ಷದ ಹಿಂದೆ ಇದ್ವಿ ತಾನೆ, ಅವ್ರ ಸಮಕಾಲೀನವರು ನಾವು ಅಂತ ಹೇಳ್ಬೋದು. ಬಟ್ ಅವ್ರು ಹೋದ ನಂತರ ನಾವು ಇದ್ದೀವಿ, ಬಟ್ ಅವ್ರಿಗೆ ನಾವು ನೋಡಿದ್ದೀವಿ ಅಂತ ನಾವು ಹೇಳ್ಕೋಬೋದು. ಸೊ ಸಮಕಾಲೀನವರು ಅಂದರೆ ಒಂದೇ ಟೈಮಲ್ಲಿ ಬದುಕಿರ್ತಾರೆ. ಹಾಗೆ ಬುದ್ಧ, ಹಾಗೆ ಮಹಾವೀರ ಇಬ್ಬರು ಕೂಡ ಸಮಕಾಲೀನವ್ರು ರೀ. ಆದರೆ ಇಬ್ಬರು ಒಬ್ರಿಗೊಬ್ಬರು ಒಂದೇ ಸೂರಿ ಮೀಟ್ ಆಗಿಲ್ಲ. ಸರಿನಾ? ಇದು ನಾನು ಹೇಳ್ತಾ ಇಲ್ಲ, ಬುಕ್ಕಲ್ಲಿ ಎಲ್ಲ ಹೇಳ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಲ್ಕತ್ತಾ, ಮದ್ರಾಸ್ ಮತ್ತು ಮುಂಬೈನಲ್ಲಿ ಹೈಕೋರ್ಟ್ಗಳನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಯಿತು? 1861 ಭಾರತ ಉಚ್ಚ ನ್ಯಾಯಾಲಯ ಕಾಯ್ದೆಯ ಪ್ರಕಾರ 1861ರಲ್ಲಿ 3 ಕಡೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕೋಲ್ಕತ್ತಾದಲ್ಲಿ, ಇನ್ನೊಂದು ಮದ್ರಾಸ್ದಲ್ಲಿ, ಇನ್ನೊಂದು ಮುಂಬೈಯಲ್ಲಿ. 3 ದಿಕ್ಕಿಗೆ 3 ಹೈಕೋರ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಸೊ ಇದಕ್ಕಿಂತ ಮುಂಚೆ ಒಂದು ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡಿರ್ತಾರೆ. ಎಷ್ಟರಲ್ಲಿ? 1774ರಲ್ಲಿ. ಸರಿನಾ? 1774ರಲ್ಲಿ 1773ರ ಕಾಯ್ದೆ ಅನ್ವಯ ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡಿರ್ತಾರೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಮೀನ್ಸ್ ಇಲ್ಲೇ ಈ ಕಲ್ಕತ್ತಾದಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ. ಆ ಕಲ್ಕತ್ತಾದಲ್ಲಿರೋ ಸುಪ್ರೀಂ ಕೋರ್ಟನ್ನು ಆಮೇಲೆ ಬಂದ್ ಮಾಡಿ ಈ 3 ಕಡೆ ಬೇರೆ 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 ಹೈಕೋರ್ಟ್ಗಳನ್ನು ತೆರೀತಾರೆ. ಸರಿನಾ? ಇದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಯಾವ ಕಾರಿಡಾರನ್ನು ಚಿಕನ್ ನೆಕ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಭಾಳ ಕೆಟ್ಟದಾಗಿದೆ ನನ್ನ. ಓಕೆ, ಸ್ವಲ್ಪ ಸ್ಪೀಡಲ್ಲಿ ಆಗಬೇಕು. ಇಲ್ಲಿ ಇದು ಏನು ಭಾಗ ಇದೆ ಅಲ್ವಾ, ಇದಕ್ಕೆ ಚಿಕನ್ ನೆಕ್ ಅಂತ ಕರಿತೀವಿ. ಅಂದರೆ ಇದನ್ನು ಹಿಡಿದು ಹಿಂಗೆ ಮುರಿದ್ರೆ ಇದೇನಿಲ್ಲ, ಎಲ್ಲ ಚೀನಾಗಿ ಹೋಗ್ಬಿಡ್ತದೆ ಭಾಗ. ಓಕೆ, ಸೊ ಅದಕ್ಕೆ ಇಲ್ಲಿ ಒಂದು ಕಾರಿಡಾರ್ ಬರ್ತದೆ. ಆ ಕಾರಿಡಾರು ಅಥವಾ ಆ ಊರಿನ ಹೆಸರೇನ್ರಿ ಅಂತ ಕೇಳಿದ್ದಾನೆ. ಅಲ್ಲಿ ಒಂದು ಊರು ಬರ್ತದೆ. ಆ ಊರಿನ ಹೆಸರು ಏನಂದರೆ ಸಿಲಿಗುರಿ ಅನ್ನುವ ಊರು. ಆ ಸಿಲಿಗುರಿ ಅನ್ನುವ ಊರಿನ ನಾವು ಏನಂತ ಕರಿತೀವಿ ಅಂದರೆ ಚಿಕನ್ ನೆಕ್ ಆಫ್ ದ ಇಂಡಿಯಾ ಅಂತ ಕರಿತೀವಿ. ಓಕೆನಾ? ಅಲ್ಲಿ ಏನಾದರೂ ಚೀನಾದವ್ರು ಆಕ್ರಮಣ ಮಾಡಿದ್ರೆ ಈ ಕಡೆ ಈ ಈಶಾನ್ಯ ರಾಜ್ಯಗಳಿಗೆ ನಮಗೆ ಸಂಪರ್ಕನೇ ಇರೋದಿಲ್ಲ. ಓಕೆ, ಗಪ್ಪೆ ಆಗ್ತದೆ ಕಡೆ ಎಲ್ಲ 7 ರಾಜ್ಯಗಳು. ಸರಿನಾ? ಸೊ ನೆನಪಿರಿ, ಇದಕ್ಕೆ ಚಿಕನ್ ನೆಕ್ ಅಂತ ಕರೀತಾರೆ. ಅದು ಯಾವುದು ಊರು ಅಂದರೆ ಸಿಲಿಗುರಿ ಅನ್ನುವ ಕಾರಿಡಾರು. ಓಕೆ, ಸಿಲಿಗುರಿ ಅನ್ನುವ ಊರಿದೆ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಲ್ಲವರ ರಾಜವಂಶದ ಕೊನೆಯ ದೊರೆ ಯಾರು? ಸರ್, ಪಲ್ಲವರ ರಾಜವಂಶದ ಕೊನೆಯ ದೊರೆ ಚೆನ್ನಾಗಿ ನೆನ್ಪಿಟ್ಕೋಬೋದು. ಹೇಗೆ ಗೊತ್ತಾ? ಅಪರಾಜಿತ ವರ್ಮ. ಹೇಗೆ? ಆ್ಯಕ್ಚುಲಾಗಿ ಮೊದಲು ಸ್ಥಾಪನೆ ಮಾಡಿದವನ ಹೆಸರು ಅಪರಾಜಿತ ವರ್ಮ ಇರಬೇಕು. ಸರಿನಾ? ಸೊ ಇಲ್ಲಿ ಸೋತವನ ಹೆಸರು ಅಪರಾಜಿತ ವರ್ಮ ಇದೆ. ಅಂದರೆ ಅವ್ನಿಗೆ ಯಾರು ಸೋಲ್ಸೋಕ್ಕೆ ಆಗಲ್ಲ ಅಂತೆ. ಆದರೂ ಚೋಳರು ಬಂದು ಇವನಿಗೆ ಹೊಡೆದು ಹೋಗ್ಬಿಡ್ತಾರೆ. ಓಕೆ, ಯಾರಿಗೆ? ಅಪರಾಜಿತ ವರ್ಮನಿಗೆ. ಅಪರಾಜಿತ ಆಗ್ತಾನೆ ಅಂತ ಹೆಸರಲ್ಲಿದೆ, ಆದರೆ ಅಪರಾಜಿತ ಆಗಿದ್ದೇನೆ. ಓಕೆ, ಲೈಕ್ ನಮ್ಮಲ್ಲಿ ಕೂಡ ಇದ್ರೇನೋ ಕೆಲವೊಂದು ಹೆಸರು ಇರ್ತವೆ. ಹೇಗೆ? ಚಿರಂಜೀವಿ ಅಂತ ಹೆಸರು ಇರ್ತದೆ. ಮನೆಯಲ್ಲಿ ಅವ್ರದ್ದು ಆಲ್ರೆಡಿ ಫೋಟೋದಲ್ಲಿ ಅವ್ರ ಹಾರ ಇರ್ತದೆ. ಓಕೆ, ಸೊ ಲೈಕ್ ದ್ಯಾಟ್. ಶ್ರೀಮಂತ ಅಂತ ಹೆಸರು ಇರ್ತದೆ, ಪಾಪ ಭಿಕ್ಷೆ ಬೇಡ್ತಾ ಇರ್ತಾನೆ. ಓಕೆ, ಕೆಲವೊಂದು ಮೂವಿಗಳು ಕೂಡ ಹೇಳಿದ್ದಾರೆ ಅಲ್ವಾ ಇದು. ಹಾಗೆ ಕೆಲವೊಂದು ಅಧರ್ಮ ಅಂತೇಳಿ ಏನೋ ಊರ ಹೆಸರು ಇರ್ಬೋದೇನೋ, ಧರ್ಮ ಅಂತ ಏನೋ ಊರ ಹೆಸರೇನೋ ಇರ್ಬೋದೇನೋ. ಸೊ ಅಲ್ಲಿದ್ರೇನೋ ಅಧರ್ಮ ಕೂಡ ನಡೀತಾ ಇರ್ಬೋದು. ಓಕೆ, ಸೊ ಹಾಗೆ ಬೇರೆ ಬೇರೆ ರೀತಿ ಇದ್ರೆ ಬೇರೆ ಬೇರೆ ಇದ್ದಾವೆ. ಸೊ ಇಲ್ಲಿ ನೀವು ಹೀಗೆ ನೆನಪಿಟ್ಕೋಬಹುದು. ಯಾವುದು? ಅಪರಾಜಿತ ವರ್ಮನ್ ಏನಿದಾರಲ್ವಾ, ಸೊ ಇವರು ಪಲ್ಲವ ರಾಜವಂಶದ ಕೊನೆಯ ದೊರೆಗಳು. ಸರಿನಾ? ಸೊ ಹಾಗೆ ಪಲ್ಲವ ರಾಜವಂಶದ ಮೊದಲ ದೊರೆ ಯಾರು ಅಂತ ಕೇಳಬಹುದು ನಿಮಗೆ. ಮಹೇಂದ್ರ ವರ್ಮನ್ ಅಂತ ಬರ್ತಾರೆ. ಪ್ರಮುಖ ಮೊದಲ ರಾಜ ಅಂತ ಕೇಳಿದ್ರೆ ಮಹೇಂದ್ರ ವರ್ಮ. ಓಕೆ, ಈ ಮಹೇಂದ್ರ ವರ್ಮನ ಮಗ ಯಾರು ಅಂದರೆ ನಿಮಗೆ ನರಸಿಂಹ ವರ್ಮ ಅಂತ ಬರ್ತಾರೆ. ಸರಿನಾ? ಸೊ ಇಮ್ಮಡಿ ಪುಲಿಕೇಶಿ ಯಾರನ್ನ ಸೋಲಿಸ್ತಾನೆ? ಈ ಮಹೇಂದ್ರ ವರ್ಮನನ್ನು ಸೋಲಿಸ್ತಾರೆ. ಸರಿನಾ? ಹಾಗೆ ಈ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸೋರು ಯಾರು? ನರಸಿಂಹವರ್ಮ, 1ನೇ ನರಸಿಂಹವರ್ಮ. ಬಂದು ಸೋಲಿಸೋದಲ್ಲ, ಇಡೀ ಬದಾಮಿಯನ್ನು ಕೊಳ್ಳೆ ಹೊಡೆದು ಬದಾಮಿಯನ್ನು ಹಾಳು ಮಾಡಿ ಹೋದಂಥ ದೊರೆ ಯಾರು ಅಂದರೆ ನರಸಿಂಹವರ್ಮ. ಯಾಕೆ ನಾವು ಕರ್ನಾಟಕದವ್ರು ಆಲ್ವೇಸ್ ಶ್ರೇಷ್ಠ ಅಂತ ನಾವು ಹೇಳ್ಕೊತೀವಿ ಅಂತಂದರೆ
ಮಣ್ಣಲ್ಲೇ ಇದೆ ರೀ ಒಳ್ಳೆತನ ಅನ್ನೋದು. ಇವರು ಯಾರು, ಇಮ್ಮಡಿ ಪುಲಿಕೇಶಿ ದಾಳಿ ಮಾಡ್ದ ತಮಿಳ್ನಾಡದ ಮೇಲೆ. ಇಮ್ಮಡಿ ಪುಲಿಕೇಶಿಯ ಮಕ್ಕಳು ದಾಳಿ ಮಾಡಿದ್ರು, ಮೊಮ್ಮಕ್ಕಳು ದಾಳಿ ಮಾಡಿದ್ರು. ಓಕೆ, ವಿಕ್ರಮಾದಿತ್ಯ ಅನ್ನೋ ಒಬ್ಬರು ಮೊಮ್ಮಗ ಬರ್ತಾರೆ, ಅವರು 3 ಸರಿ ಹೋಗಿ ದಾಳಿ ಮಾಡಿ ಬರ್ತಾರೆ. ಸರಿನಾ, ದಾಳಿ ಮಾಡಿ ಬಂದರೂ ಕೂಡ ಅಲ್ಲಿ ಒಂದು ಸರಿ ಬೆಂಕಿ ಹಚ್ಚಲ್ಲ, ಒಂದು ಸರಿ ಆ ಊರನ್ನು ಹಾಳು ಮಾಡಲ್ಲ, ಒಂದು ಸರಿ ಅಲ್ಲಿರುವ ದೇವಸ್ಥಾನಗಳನ್ನು ಒಡೆಯಲ್ಲ, ಏನೂ ಮಾಡಲ್ಲ. ಸರಿನಾ, ಇವನ್ ಅಲ್ಲಿ ಕಪ್ಪ ಕಾಣಿಕೆ ಕೊಟ್ಟು ಬರ್ತಾರೆ. ಅದು ನಮ್ಮ ಕನ್ನಡಿಗರ ಹೆಮ್ಮೆಯ ಗುಣ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಲಡಾಖ್ನ ಶಿಂಕುಲಾ ಪಾಸ್ನಿಂದ ಹಿಮಾಚಲ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಯಾರಿಂದ ನಿರ್ಮಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇವಾಗ ಬಾರ್ಡ್ರಲ್ಲಿ ಯಾರಿಂದ ನಿರ್ಮಿಸ್ತಾರೆ ರೀ? ಬಾರ್ಡರ್ ರೋಡ್ ಆರ್ಗನೈಸೇಷನ್. ಓಕೆ, ಸೊ ಹೇಳಿದೆ ಅಲ್ವಾ ಇದು ಆಲ್ರೆಡಿ. ಎಷ್ಟರಲ್ಲಿ ಸ್ಟಾರ್ಟ್ ಆಗಿದೆ? ಆರ್ ಅಂತ ಹೇಗೆ ಬರೀಬೇಕು? ಆರ್ ಅಂತ ಬರೀಬೇಕು, ಹೀಗೆ 0 ಇದೆ. ಓಕೆ, ಯಾರು ಇದು 0 ಎಷ್ಟು 60ರಲ್ಲಿ ಮೀನ್ಸ್ 1960ರಲ್ಲಿ ಸ್ಟಾರ್ಟ್ ಆಗಿದೆ. ಯಾವುದು? BRO. ಸರಿನಾ, ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವರು ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ನ ಐಡೆಂಟಿಫಿಕೇಷನ್ ಕಾರ್ಯಕ್ರಮದ 2ನೇ ಹಂತವನ್ನು ಯಾವಾಗ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಯಾವಾಗ ಅಂದರೆ ಜುಲೈ 2024ರಂದು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಸರಿಯಾ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದ್ದಾನೆ. ಸೊ ಇದು ಕೂಡ ನಿಮಗೆ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ನೋಡಿಕೊಂಡ್ರೆ ಇದು ನಿಮಗೆ ಬಂದಿರುತ್ತೆ ಈಸಿಯಾಗಿ, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಂತ್ರಿಮಂಡಲವನ್ನು ಯಾರು ವಿಸರ್ಜಿಸಬಹುದು? ಇದು ರಾಜ್ಯ ಮಂತ್ರಿಮಂಡಲವಾ ಅಥವಾ ಕೇಂದ್ರ ಮಂತ್ರಿಮಂಡಲವಾ? ಇವಾಗ ರಾಜ್ಯ ಮಂತ್ರಿಮಂಡಲವನ್ನು ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗಿದೆ. ರಾಜ್ಯದಲ್ಲಿ ಮಂತ್ರಿಮಂಡಲ ಏನಿದೆ ಅಲ್ವಾ, ಅದನ್ನು ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗಿದೆ. ಹಾಗೆ ಕೇಂದ್ರದಲ್ಲಿ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಓಕೆ, ಎಷ್ಟನೇ ವಿಧಿ ಅನ್ವಯ? ಅಧ್ಯಕ್ಷರಿಗೆ ಹೇಳೋದಾದರೆ 74ನೇ ವಿಧಿ ಅನ್ವಯ. ಇಲ್ಲಿ 74ರಾಗಿದ್ರೇನೋ ಒಂದೊಂದು ತೆಗೀರಿ, 163 ಆಗ್ತದೆ. ಓಕೆ, 4ರ 1 ಕಳೆದ್ರೆ 3, 7ರ 1 ಕಳೆದ್ರೆ 6, ಹಿಂದೊಂದು 1 ಹಚ್ಚಿಬಿಡ್ಬೇಕು ಅಷ್ಟೇ. ಓಕೆ, ಏನಿಲ್ಲ, ಅಷ್ಟೇ ಸಿಂಪಲ್. ಸರಿನಾ, ಸೊ ಅದಾದ ನಂತರ ಇದನ್ನು ಸಲಹೆ ನೀಡಲು ವಿಸರ್ಜನೆ ಮಾಡುವಂಥ ಸಲಹೆ ನೀಡೋರು ಯಾರು ಅಂದರೆ ಪ್ರಧಾನಮಂತ್ರಿಗಳಿಗೆ ಅವಕಾಶವಿದೆ. ಓಕೆ, ಅವರು ನೀಡಬಹುದು ಸಲಹೆಗಳನ್ನು. ಹಾಗೆ ಮಂತ್ರಿ ಪರಿಷತ್ತಿನ ಅಧ್ಯಕ್ಷರು ಯಾರು? ಎಲ್ಲಿ? ರಾಜ್ಯದಲ್ಲ ಅಥವಾ ಕೇಂದ್ರದಲ್ಲ? ರಾಜ್ಯದಲ್ಲಿ ಅಂದರೆ ನಿಮಗೆ ಮುಖ್ಯಮಂತ್ರಿ ಬರ್ತಾರೆ. ಹಾಗೆ ಕೇಂದ್ರದಲ್ಲಿ ಅಂತ ನಿಮಗೆ ಕೇಳೋದಾದರೆ ಅಲ್ಲಿ ನಿಮಗೆ ಪ್ರಧಾನಮಂತ್ರಿಗಳು ಬರ್ತಾರೆ. ಓಕೆ, ಪ್ರಧಾನಮಂತ್ರಿ ಯಾರೇ ಇರಲಿ ಅಲ್ಲಿ ಪ್ರಧಾನಮಂತ್ರಿ ಆಗಿರ್ತಾರೆ. ಓಕೆ, ಮಂತ್ರಿಗಳ ಪರಿಷತ್ತಿನ ಅಧ್ಯಕ್ಷರು. ಸರಿನಾ, ಅದಾದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸಂವಿಧಾನದಲ್ಲಿ ಎಷ್ಟು ವಿಭಾಗಗಳಿದ್ದಾವೆ ಅಥವಾ ಎಷ್ಟು ಭಾಗಗಳಿದ್ದಾವೆ? ಮೂಲ ಸಂವಿಧಾನದಲ್ಲಿ 22 ಭಾಗಗಳು, 395 ವಿಧಿಗಳು, ಹಾಗೆ 8 ಅನುಸೂಚಿಗಳಿದ್ದು, ಬಟ್ ಪ್ರಸ್ತುತ 25 ಭಾಗಗಳು, 470 ಪ್ಲಸ್ ವಿಧಿಗಳು, ಅದಾನಂತರ ಪ್ರಸ್ತುತ 12 ಅನುಸೂಚಿಗಳಿದ್ದಾವೆ. ಈ 3 ಕೂಡ ನೆನಪಿಟ್ಕೊಳ್ಳಿ. ಹಾಗೆ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ತಿದ್ದುಪಡಿಗಳಿದ್ದು? 0 ತಿದ್ದುಪಡಿ ಇದ್ದು. ಬಟ್ ಇವಾಗ ಎಷ್ಟು ತಿದ್ದುಪಡಿ ಇದ್ದಾವೆ? 106 ತಿದ್ದುಪಡಿ ಇದ್ದಾವೆ. 106ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿದೆ? ನಾರಿ ಶಕ್ತಿಗೆ ಸಂಬಂಧಿಸಿದೆ. ಓಕೆ, ಶಕ್ತಿ ಯೋಜನೆ ಬಸ್ಸಲ್ಲಿ ಫ್ರೀ ಟಿಕೆಟ್ ಅಲ್ಲ, ಇದು ನಾರಿ ಶಕ್ತಿ ಯೋಜನೆ. ಓಕೆ, ಲೋಕಸಭೆಯಲ್ಲಿ ಹಾಗೆ ವಿಧಾನಸಭೆಯಲ್ಲಿ 33% ಮೀಸಲಾತಿ ಕೊಟ್ಟಿದ್ದಾರೆ ನಿಮಗೆ. ಸೊ ನೆಕ್ಸ್ಟ್ ಎಲೆಕ್ಷನಲ್ಲಿ ನೀವು ನಿಲ್ಲಬಹುದು. ಓಕೆ, ನಿಂತ್ಕೊಳ್ಳಿ ಎಲ್ಲರೂ ಕೂಡ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಬಂದರು ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರು ಅಲ್ಲ? ಅಂದರೆ ಇವಾಗ ಪೂರ್ವ, ಇದು ಪಶ್ಚಿಮ. ಈ ಕಡೆ ಯಾವ್ಯಾವ ಬಂದರು ಬರುತ್ತಲ್ವ ಅವೆಲ್ಲವೂ ಕೂಡ ಪಶ್ಚಿಮ ಬಂದರಾಗಿರ್ತವೆ. ಈ ಕಡೆ ಬರೋ ಎಲ್ಲರೂ ಪೂರ್ವ ಬಂದರಾಗಿರ್ತವೆ. ಪಶ್ಚಿಮ ಬಂದರಲ್ಲ ಅಂದರೆ 3 ಪಶ್ಚಿಮ ಕೊಟ್ಟಿರ್ತಾನೆ, 1 ಪೂರ್ವ ಕೊಟ್ಟಿರ್ತಾನೆ. ಸೊ ಪೂರ್ವ ಇರುತ್ತೆ, ತೆಗೆದು ಹಾಕಿಬಿಡ್ಬೇಕಷ್ಟೇ. ಯಾವ್ಯಾವ ಬಂದರು ಪಶ್ಚಿಮದಲ್ಲಿ ಬರ್ತವೆ? ನಿಮಗೆ ಮುಂಬೈ ಬಂದರು ಬರ್ತದೆ. ಸೊ ಮುಂಬೈ ನಮ್ಮ ಮೇಲೆಗಡೆ ಇದೆ ಅಲ್ವಾ, ಸೊ ಪಶ್ಚಿಮ ಕರಾವಳಿ ಇದೆ ಅಲ್ವಾ. ಓಕೆ, ಕಾಂಡ್ಲಾ ಬಂದರು ಗುಜರಾತ್ನಲ್ಲಿ, ಜವಾಹರ್ಲಾಲ್ ನೆಹರು ಬಂದರು ಇದು ಕೂಡ ನಿಮಗೆ ಮುಂಬೈಯಲ್ಲೇ ಕಂಡುಬರ್ತದೆ. ಹಾಗೆ ನೌಶೇವ್ ಬಂದರು ಮುಂಬೈಯಲ್ಲೇ ಕಂಡುಬರ್ತದೆ. ಕೊಚ್ಚಿನ್ ಬಂದರು ಇದು ನಿಮಗೆ ಕೇರಳದಲ್ಲಿ ಕಂಡುಬರ್ತದೆ. ಮರ್ಮಗೋವಾ ಬಂದರು ಗೋವಾದಲ್ಲಿ ಕಂಡುಬರ್ತದೆ. ಮಂಗಳೂರು ಬಂದರು ನಮ್ಮದೇ ನವಮಂಗಳೂರು ಬಂದರು, ಇದು ವಾಧ್ವಾನ್ ಬಂದರು ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಹಾಗೆ ನಿಮಗೆ ಈಸ್ಟ್ ಸೈಡ್, ಇವಾಗ ಇದು ಹೇಳಿದೆಲ್ಲ ವೆಸ್ಟ್ ಸೈಡು, ಈಗ ಈಸ್ಟ್ ಸೈಡ್ ಹೇಳೋದಾದರೆ ನಿಮಗೆ ಪಾರಾದೀಪ್ ಬಂದರು ಕಂಡುಬರ್ತದೆ, ಹಳದಿಯಾ ಬಂದರು ಕಂಡುಬರ್ತದೆ. ಅದಾದ ನಂತರ ನಿಮಗೆ ವಿಶಾಖಪಟ್ಟಣಂ ಬಂದರು ಕಂಡುಬರ್ತದೆ. ಅದಾದರೆ ಎನ್ನೂರು ಬಂದರು ಕಂಡುಬರ್ತದೆ, ಕಾಮರಾಜ್ ಬಂದರು ಕಂಡುಬರ್ತದೆ. ಆ್ಯಂಡ್ ದೆನ್ ನಿಮಗೆ ಚೆನ್ನೈ ಬಂದರು ಕಂಡುಬರ್ತದೆ. ಸರಿನಾ, ಸೊ ಇವೆಲ್ಲ ಬಂದರುಗಳು ನಿಮಗೆ ಎಲ್ಲಿ ಅಂದರೆ ಪೂರ್ವದ ಕರಾವಳಿಯಲ್ಲಿ ಕಂಡುಬರ್ತವೆ. ಸರಿನಾ, ಅದಾದ ನಂತರ ಕೋಲ್ಕತ್ತಾ ಬಂದರು ಕೂಡ ಕಂಡುಬರ್ತದೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ನ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವ ಕಾಡುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಏನಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ್, ಪಂಜಾಬಲ್ಲಿ ನದಿಯ ತೀರದಲ್ಲಿ ಕಾಡುಗಳು ಕಂಡುಬರ್ತಾವಲ್ವ, ಅವಕ್ಕೆ ಏನಂತ ಕರೀತಾರೆ ಅಂದರೆ ಕರಾವಳಿ ಅರಣ್ಯ ಅಥವಾ ಆರ್ಧ ಭೂಮಿ ಅರಣ್ಯ ಅಂತ ಕರೀತಾರೆ. ಸರಿನಾ, ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಂಜಾಬಿನ ಹೆಚ್ಚಿನ ಪ್ರದೇಶವು ಯಾವ ನದಿಯಿಂದ ರೂಪುಗೊಂಡಿದೆ? ಸಿಂಧು ನದಿಯಿಂದ ರೂಪುಗೊಂಡಿದೆ. ಪಂಚನದಿಗಳ ನಾಡು ಯಾವುದು? ಪಂಜಾಬ್ನಲ್ಲಿ ಪಂಚನದಿಗಳು ಯಾವ್ಯಾವ ಹರಿತವೆ ಹೇಳ್ಬೋದಾ? ಹೇಳಿ. ಝೀಲಂ, ಚಿನಾಬ್, ಬಿಯಾಸ್, ರಾವಿ, ಸಟ್ಲೇಜ್. ಓಕೆ, ಸೊ ಇವು ಪಂಚನದಿಗಳ ನಾಡು. ಹಾಗೆ ಪಂಚನದಿಗಳ ಜಿಲ್ಲೆ ಅಂತ ನಮ್ಮ ಕರ್ನಾಟಕದಲ್ಲಿ ಯಾವುದನ್ನು ಕರಿತೀವಿ ನಾವು? ಇದು ಪಂಚನದಿಗಳ ರಾಜ್ಯ ಆಯಿತು, ಪಂಚನದಿಗಳ ನಾಡು ಆಯಿತು. ನಮ್ಮ ಕರ್ನಾಟಕದಲ್ಲಿ ಪಂಚನದಿಗಳ ಜಿಲ್ಲೆ ಅಂತ ಯಾವುದು ಕರಿತೀವಿ ನಾವು? ಬಿಜಾಪುರ.
ವಿಜಯಪುರ. ಈ ಬಿಜಾಪುರ ಅಥವಾ ವಿಜಯಪುರ ಏನಿದೆ ಅಲ್ವಾ, ಇದಕ್ಕೆ ಪಂಚನದಿಗಳ ನಾಡು ಅಂತ ಕರಿತೀವಿ. ಸರ್ 5 ನದಿಗಳು ಹರಿತಾವ, ಪ್ರಸ್ತುತ 3 ನದಿಗಳು ಹರಿತಾವೆ ರೀ. ಯಾಕೆಂದರೆ ನಾವು 1997ರಲ್ಲಿ ಬಾಗಲಕೋಟೆ ನಮ್ಮಿಂದ ಬೇರೆಯಾಗಿ ಅವ್ರು 2 ನದಿಗಳು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಯಾವುದ್ಯಾವುದು, ಒಂದು ಮಲಪ್ರಭಾ ಮತ್ತು ಇನ್ನೊಂದು ಘಟಪ್ರಭಾ ಅನ್ನೋದು ಅವರಲ್ಲಿ ಉಳಿದುಬಿಟ್ಟಿದ್ದಾವೆ. ನಮ್ಮಲ್ಲಿ ಇವಾಗ ಪ್ರಸ್ತುತ ಕೃಷ್ಣ, ಭೀಮಾ ಹಾಗೆ ಡೋಣಿ ಅನ್ನುವ 3 ನದಿಗಳು ಹರಿತವೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಸರಿನಾ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಏನು ನಮ್ಮ ಪಕ್ಕದ ಬಿಜಾಪುರ ಜಿಲ್ಲೆ ಇದೆ ಅಲ್ವಾ, ಸೊ ಆ ಬಿಜಾಪುರ ಜಿಲ್ಲೆಯಲ್ಲಿ ಹರಿತವೆ. ಹಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 2 ನದಿಗಳು ಹರಿತವೆ, ಅದು ಕೂಡ ನಿಮಗೆ ನೆನಪಿರಲಿ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾರ ಸಹಕಾರದೊಂದಿಗೆ ವಿಲಿಯಂ ಬೆಂಟೆಕ್ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದರು? ಅವರು ಕಾಮೆಂಟ್ ಮಾಡಿದರು, ಸರ್ ಯಾವುದು ವಿಧವಾ ಪುನರ್ವಿವಾಹ ಮಾಡಿದವರು, ವಿಧವಾ ಪುನರ್ವಿವಾಹ ಕಾಯ್ದೆ ತಂದವರು ವಿಲಿಯಂ ಬೆಂಟೆಕ್ ಅಲ್ವಾ ಮೇಡಮ್? ನೀವೇನಾದರೂ ಕ್ಲಾಸ್ ಕೇಳ್ತಾ ಇದ್ದರೆ ಪ್ಲೀಸ್ ಕೇಳಿ. ಒಬ್ರು ಯಾರೋ ಮೇಡಮ್ ಹೇಳಿದರು, ಕಮೆಂಟ್ ಮಾಡಿದರು. ಏನಂದರೆ ನಿಮಗೆ ವಿಧವಾ ಪುನರ್ವಿವಾಹ ಅಂತ ಕೇಳಿದಾಗ ವಿಧವಾ ಪುನರ್ವಿವಾಹ ಅಂದರೆ ಡಾಲ್ ಹೌಸಿ ಬರ್ತಾನೆ. ಓಕೆ, ಡಾಲ್ ಹೌಸಿ ಬರ್ತಾನೆ, ಅವ್ನು ಮಾಡ್ತಾನೆ. ಯಾರ ಸಹಯೋಗದೊಂದಿಗೆ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವ್ರ ಜೊತೆ. ಸರಿನಾ. ಅದಾದ ನಂತರ ಇಲ್ಲಿ ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಅಂದರೆ ಇವಾಗ ಗಂಡ ಸತ್ತಂದ್ರೆ ಅವನದೇ ಬೆಂಕಿಯೊಳಗೆ, ಅವನದೇ ಚಿತ್ತಿಯೊಳಗೆ ಇವಳು ಹಾರಿಸಬೇಕಂತ ಏನು ಪಾಪ ಮಾಡಿದ್ರೆ ಏನೋ ಗೊತ್ತಿಲ್ಲ. ಓಕೆ, ಅವ್ನು ಹೇಗೋ ಆ ಟೈಮಲ್ಲಿ ಮುದುಕರಿಗೆ ಕೊಟ್ಟು ಮದುವೆ ಮಾಡ್ತಿದ್ರು, ಇವಾಗ ಕೂಡ ಮಾಡ್ತಿದ್ದಾರೆ ಗೌರ್ಮೆಂಟ್ ಜಾಬ್ ಅಂತ. ಓಕೆ, ಬಟ್ ಅದೆಲ್ಲ ಬೇಡ. ಬಟ್ ಆ ಟೈಮಲ್ಲೂ ಕೂಡ ಜಾಸ್ತಿ ಇದ್ರೇನೋ ಹೀಗೆ ಮುದುಕರಿಗೆ ಏನಾದರೂ ಕೊಟ್ಟು ಮದುವೆ ಮಾಡ್ತಿದ್ರು. ಓಕೆ, ದುಡ್ಡಿನ ಆಸೆಗೆ ಇದಕ್ಕೂ. ಸೊ ಆ ಮುದುಕ ಸತ್ತ ಮೇಲೆ ಅದ್ರಿ ಚಿಕ್ಕ ಹುಡುಗಿ ಏನು ಮಾಡ್ಬೇಕು ರೀ, ಅವಳನ್ನು ಕೂಡ ಚಿತೆಗೆ ಹಾರಿಸ್ತಿದ್ರು. ಓಕೆ, ಸೊ ಚಿತೆಗೆ ಹಾರಿಸಿ ಸಾಯಿಸ್ತಿದ್ರು. ಸೊ ಅದಕ್ಕೆ ಅವಾಗ ಈ ವಿಲಿಯಂ ಬೆಂಟೆಕ್ ಅವರು ಏನು ಮಾಡ್ತಾರೆ ಅಂದರೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅಂತ ಮಾಡ್ತಾರೆ. ಇವರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿದವರು ಯಾರು ಅಂತ ಕೇಳ್ತಾನೆ. ಅವರೇ ನಮ್ಮ ಹೆಮ್ಮೆಯ ಯಾರು ಪುನರ್ಜೀವನದ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್. ಓಕೆ, ರಾಜಾರಾಮ್ ಮೋಹನ್ ರಾಯ್ ಏನಿದಾರಲ್ವಾ, ಇವರು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಲೇಬೇಕು ಅಂತ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿಸಲ್ಕಸ್ತಾರೆ. ಯಾರಿಂದ? ವಿಲಿಯಂ ಬೆಂಟೆಕ್ನಿಂದ. ಓಕೆ, ಅವರಿಗೆ ಸಹಕಾರ ಕೊಟ್ಟವರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಯಾಕೆ ಸರ್ ಅವ್ರಿಗೆ ಯಾಕೆ ಬಂತು? ರಾಜಾರಾಮ್ ಮೋಹನ್ ರಾಯ್ ಅವರ ಅಣ್ಣ ಇರ್ತಾನೆ. ಓಕೆ, ಅಣ್ಣ ಡೆತ್ ಆಗಿರ್ತಾನೆ. ಓಕೆ, ಅಣ್ಣದ ಡೆತ್ ಆದ ನಂತರ ಅವ್ರದ್ದು ವೈನಿ ಇರ್ತಾರಲ್ಲ, ವೈನಿ ಅಂದರೆ ಅತ್ತಿಗೆ. ಓಕೆ, ಆ ಅತ್ತಿಗೆ ಚಿಕ್ಕವ್ರು ಇರ್ತಾರೆ, ಆ್ಯಕ್ಚುಲಾಗಿ ಭಾಳ ಚಿಕ್ಕವ್ರು ಇರ್ತಾರೆ, ಬಾಲ್ಯ ಮಾಡಿರ್ತಾರಲ್ವ. ಸೊ ಚಿಕ್ಕವ್ರು ಇರ್ತಾರೆ, ಅವರೂ ಕೂಡ ಚಿತೆಯಲ್ಲಿ ಹಾಕಬೇಕು, ಅವರೂ ಕೂಡ ಇದ್ರೇನು ಚಿತ್ರದಲ್ಲಿ ಹಾಕಬೇಕು ಅಂತ ಮಾಡಿ ಚಿತ್ರದಲ್ಲಿ ಹಾಕಿಬಿಡ್ತಾರೆ. ಅವ್ರ ಅಳು ಕೇಳಬಾರ್ದು, ಅವ್ರ ಆಕ್ರಂದನ ಕೇಳಬಾರ್ದು ಅಂತ ಮುಂದೆ ಹಲಿಗೆ ಬಡಿಯೋರು ಬಾರಿಸೋರು ಇರ್ತಾರೆ ಗೊತ್ತಾ, ಜಾಸ್ತಿ ಬಡಿತಿರ್ತಾರೆ. ಓಕೆ, ಜಾಸ್ತಿ ಚೀರ್ತಿರ್ತಾರೆ ಅವರೇ. ಯಾಕಂದರೆ ಅವ್ರು ಒಳಗಿನವ್ರದ್ದು ಧ್ವನಿ ಕೇಳಬಾರ್ದು, ಆ ಅಳವಳ್ದು ಧ್ವನಿ ಕೇಳಬಾರ್ದು ಹುಡುಗಿದು ಅಂತ, ಆಕ್ರಂದನ ಕೇಳಬಾರ್ದು ಅಂತ. ಓಕೆ, ಸೊ ಅದನ್ನು ತಡ್ಕೊಳಕ್ಕಾಗದೇ ಇರುವಂತಹ ರಾಜಾರಾಮ್ ಮೋಹನ್ ರಾಯ್ ನನ್ನ ಅತ್ತಿಗೆ ಆದಂಥದ್ದು ಯಾರಿಗೆ ಆಗಬಾರ್ದು ಇನ್ನು ಮುಂದೆ ಅಂಥೇಳಿ ತರ್ತಾರೆ. 1829ರಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಇನ್ ಅ ಹಿಸ್ಟ್ರಿ ಇನ್ ಅ ಫ್ಯೂಚರ್. ಓಕೆ, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಅಂದರೆ 1829ರ ಈ ಸತಿ ಸಹಗಮನ ಆ್ಯಕ್ಟ್. ಓಕೆ, ನೆನಪಿರಲಿ ನಿಮಗೆ. ಯಾರು ತಂದರು? ವಿಲಿಯಂ ಬೆಂಟೆಕ್ ಅವರು. ಓಕೆ, ಅದಾದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ಯಾವ ಮೂಲಭೂತ ಹಕ್ಕು ರಕ್ಷಣೆ ನೀಡುತ್ತದೆ ಅಂತ ಕೇಳಿದ್ದಾನೆ. ಎಷ್ಟನೇದು ಅಂದರೆ 22ನೇ ವಿಧಿ ಏನಿದೆ ಅಲ್ವಾ, ಸೊ ಇದು ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ಮೂಲಭೂತ ಹಕ್ಕು ರಕ್ಷಣೆ ನೀಡುತ್ತದೆ. ಸರಿ, ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನಮಾನ ಪಡೆದಿದೆ? 105ನೇ ಸ್ಥಾನಮಾನ ಪಡೆದಿದೆ. ಓಕೆ, ಎಷ್ಟು ದೇಶಗಳ ಪೈಕಿ? 127 ದೇಶಗಳ ಪೈಕಿ. ಅಂದರೆ ನಮ್ಮ ದೇಶ ಏನು ಮಹಾನ್ ಗುರು ಆಗ್ತೀನಿ, ಎಲ್ಲ ದೇಶಕ್ಕೆ ಅಣ್ಣ ಆಗ್ತೀನಿ ಅಂತ ಹೋಗ್ತಾ ಇದೆ ಅಲ್ವಾ, ಆ ದೇಶ 105ನೇ ಸ್ಥಾನದಲ್ಲಿದೆ. ಓಕೆ, ಹೇಳೋದಲ್ಲ, ಇನ್ಸ್ಟಾಗ್ರಾಮಲ್ಲಿ ಅದಂತರ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಿದ್ದೀರಲ್ವ, ಅದೇ ಭಾರತ ಅಲ್ಲ. ಆ್ಯಕ್ಚುಲಾಗಿ ಇವೆಲ್ಲ ರಿಪೋರ್ಟ್ಗಳು ಬರ್ತಿದ್ದಾವೆ, ಇವೆಲ್ಲ ರಿಪೋರ್ಟ್ಗಳು ನೀವು ನೋಡಬೇಕು. ಓಕೆ, ಜಸ್ಟ್ ಓದೋ ಪರ್ಪಸ್ಗೆ ಅಂತಲ್ಲ, ಆ್ಯಕ್ಚುಲಾಗಿ ನಮ್ಮ ಇಂಡಿಯಾ ಇನ್ನೂ ಎಲ್ಲಿದೆ ಅಂತ ತಿಳ್ಕೊಳ್ಳೋ ಪರ್ಪಸ್ಗೆ. ಓಕೆ, ಇಂಡಿಯಾನ ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ, ಇಂಡಿಯಾ ಆಲ್ವೇಸ್ ಗ್ರೇಟ್ ಇದೆ. ಬಟ್ ಇಂಡಿಯಾನಲ್ಲಿರುವ ಸಿಸ್ಟಮ್ ಆಲ್ವೇಸ್ ರಾಂಗ್ ಇದೆ. ಓಕೆ, ಆಲ್ವೇಸ್ ರಾಂಗ್ ಇದೆ, ಇದನ್ನು ತಿಳ್ಕೊಳ್ಳಿ ನೀವು. ಸೊ ಇವಾಗ ಪ್ರಸ್ತುತ GHI ಎಷ್ಟಿದೆ ಅಂದರೆ ನಿಮಗೆ 105ನೇ ಸ್ಥಾನದಲ್ಲಿ ಬರುತ್ತೆ. ಹಾಗೆ ನಿಮಗೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಬರುತ್ತೆ. ಓಕೆ, HDI ಅಂತ ಬರುತ್ತೆ. ಅದರಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂದರೆ 134ನೇ ಸ್ಥಾನದಲ್ಲಿದ್ದೀವಿ. ಹಾಗೆ ಲಾಜಿಸ್ಟಿಕ್ ಇಂಡೆಕ್ಸ್ ಅಂತ ಬರುತ್ತೆ, ಲಾಜಿಸ್ಟಿಕ್ಸ್ ಇಂಡೆಕ್ಸ್, ಅದರಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂದರೆ 38ನೇ ಇಂಡೆಕ್ಸಲ್ಲಿದ್ದೀವಿ. ಸರಿನಾ. ಅದಾದ ನಂತರ ನಿಮಗೆ ಇನೋವೇಷನ್ ಇಂಡೆಕ್ಸ್ ಅಂತ ಬರುತ್ತೆ. ಓಕೆ, ಇನೋವೇಷನ್ ಇಂಡೆಕ್ಸ್ ಅಂದರೆ ಕನ್ನಡದಲ್ಲಿ ನವೀಕರಣ, ಏನೋ ಅದು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಓಕೆ, ಅದು ಸೊ ಅದರಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂದರೆ 39ನೇ ಸ್ಥಾನದಲ್ಲಿದ್ದೀವಿ. ಸರಿನಾ, ಇದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಾವು ಇದು ನಮ್ಮ ಸ್ಕೋರ್ ಎಷ್ಟಾಗಿತ್ತು GHI ಅಂದರೆ 27.3 ಸ್ಕೋರ್ ಆಗಿತ್ತು. ಓಕೆ, ಸೊ ಅದಕ್ಕೆ ನಮಗೆ 105ನೇ ಸ್ಥಾನ ಸಿಕ್ಕಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2023-24ರ ಓಕೆ ಇದೆ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಓಕೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ? 134ನೇ ಸ್ಥಾನದಲ್ಲಿದ್ದೀವಿ. ಸರಿನಾ. ಸೊ ಇವೆಲ್ಲ ಇಂಡೆಕ್ಸ್ಗಳನ್ನು ನೋಡ್ಕೊಳ್ಳಿ. ಏನಿಲ್ಲ, ಗೂಗಲಲ್ಲಿ ನೀವು ಯಾವುದಾದ್ರೂ ಒಂದು
ವಾಟ್ ಇಸ್ ದ ಇಂಡೆಕ್ಸ್ ಆಫ್ HDI ಇನ್ 2024 ಅಂತ ಸರ್ಚ್ ಮಾಡಿದ್ರೆ ಕೆಳಗಡೆ ಬೇರೆ ಬೇರೆ ಇಂಡೆಕ್ಸ್ ಕೂಡ ಬರ್ತವೆ. ಸೊ ಅದನ್ನು ನೀವು ನೋಡ್ಕೋಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾನವ ಅಭಿವೃದ್ಧಿ ಸೂಚಂಕ ಇದೆ HDI ಇದೆ ಅಲ್ವಾ, ಯಾವುದ್ಯಾವುದನ್ನು ಪರಿಗಣಿಸಿ ಇದನ್ನು ಲೆಕ್ಕ ಆಗ್ತದೆ ಅಂತ ಕೇಳ್ತಾರೆ. ಒಂದು ಜೀವಿತಾವಧಿ, ಎಷ್ಟು ವರ್ಷ ನಾನು ಬದುಕ್ತೀನಿ, ನನಗಿವಾಗ ಒಂದು ಸಮಥಿಂಗ್ ಒಂದು ವರ್ಷ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನನಗೊಂದು ಇವಾಗ ಎಷ್ಟು ಒಂದು 15 ವರ್ಷ ಇದ್ದಾವೆ ಅಂತ ತಿಳ್ಕೊಳ್ಳಿ ನನಗೆ ವಯಸ್ಸು, ಅಥವಾ ನನಗೊಂದು 10 ವರ್ಷ ಇದ್ದಾವೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾನು ಇವತ್ತೇ ಡೆತ್ ಆದರೆ ನನ್ನ ಜೀವಿತಾವಧಿ ಹಿಡಿತಾರೆ. ಆದರೆ ನಾನು ಇವಾಗ 10ನೇ ವರ್ಷಕ್ಕೆ ನಾನು ಡೆತ್ ಆಗಿದ್ದೀನಿ. ಓಕೆ, ಸೊ ನಾನು ಎಷ್ಟು ವರ್ಷ ಕಲ್ತಿದ್ದೀನಿ ಹಾಗಾದರೆ ಶಿಕ್ಷಣವನ್ನು ಹೇಳ್ಬೋದಾ? ಓಕೆ, 4 ವರ್ಷ ಕಲ್ತಿರ್ತೀನಿ. ಓಕೆ, ಅದಾದ ನಂತರ ಈ ಶಿಕ್ಷಣವನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತು ಜೀವನ ಮಟ್ಟವನ್ನು ಹೆಂಗೆ ಬದುಕಿದ್ರೆ, ನಾ ಬದುಕೋವರೆಗೂ ಹೆಂಗೆ ಬದುಕಿದೆ, ಚೆನ್ನಾಗಿ ಬದುಕೋದನ್ನ ಅಥವಾ ಅದರ ಜೀವನ ಪೂರ್ತಿ ಕಷ್ಟಪಟ್ಟೇ ಬದುಕೋದನ್ನ ಅದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಜೀವಿತಾವಧಿ, ಶಿಕ್ಷಣ ಮತ್ತು ಜೀವನ ಮಟ್ಟ ಈ ಮೂರನ್ನು ಕೂಡ ಕನ್ಸಿಡರ್ ಮಾಡಿ ನಿಮಗೆ HDIಯನ್ನು ಬಿಡುಗಡೆ ಮಾಡ್ತಾರೆ. ಕೇಳ್ತಾನೆ, ಈ ಪ್ರಶ್ನೆ ರಿಪೀಟ್ ಆಗ್ತದೆ, HDI ಮೇಲೆ ಪ್ರಶ್ನೆ ಕೇಳ್ತಾನೆ ನೋಡಿ ಬೇಕಾದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಮಾನ್ಸೂನ್ ಹಿಂತೆಗೆದುಕೊಳ್ಳುವ ಕಾಲ ಯಾವುದು? ಇವಾಗ ಮುಂಗಾರು ಕಾಲ ಅಂದರೆ ಹಿಂಗೆ ಹೋಗುತ್ತಿರ್ತದೆ, ಗಾಳಿ ಹಿಂಗೆ ಬೀಸ್ತಿರ್ತದೆ, ಹಿಂಗೆ ಮಳೆ ಬರ್ತಿರ್ತದೆ. ಓಕೆ, ಹಿಂಗಾರು ಕಾಲ ಅಂದರೆ ಉಲ್ಟಾ, ಮುಂಗಾರು ಟೈಮ್ ಯಾವಾಗ ರೀ? ಜೂನ್. ಓಕೆ, ಜೂನಿಂದ ನಿಮಗೆ ಯಾವಾಗ? ಸೆಪ್ಟೆಂಬರ್ವರೆಗೂ ಅಂತ ನೀವೇ ಹೇಳ್ತೀರಾ, ಯಾಕಂದ್ರೆ ರೈತರಿದ್ರೆ ಜಾಸ್ತಿ ಜನ ಕ್ಲಾಸ್ ಕೇಳೋರು ನಿಮ್ಗೆ ಗೊತ್ತಿರುತ್ತೆ. ಅದೇ ಹಿಂಗಾರು ಟೈಮ್ ಯಾವಾಗ ರೀ? ಅಕ್ಟೋಬರ್, ನವೆಂಬರ್ ಆ್ಯಂಡ್ ಡಿಸೆಂಬರ್ ಮಧ್ಯಭಾಗ. ಓಕೆ, ಡಿಸೆಂಬರ್ ಮಧ್ಯಭಾಗದವರೆಗೂ, ಅಕ್ಟೋಬರ್ ನವೆಂಬರ್ ಅಂತಲೇ ನಾವು ಎಕ್ಸಾಕ್ಟಾಗಿ ಹೇಳೋದು ಜಾಸ್ತಿ. ಓಕೆ, ಸೊ ಈ ಹಿಂಗಾರು ಕಾಲ ಯಾವುದು? ಅಕ್ಟೋಬರ್ ಆ್ಯಂಡ್ ನವೆಂಬರ್. ಸೊ ಹಿಂತೆಗೆದುಕೊಳ್ಳುವ ಕಾಲ ಅಂತ ಹೇಳಿದ್ರೆ ಏನು? ಹಿಂಗಾರು ಕಾಲನೇ. ಸೊ ಯಾವಾಗ? ನವೆಂಬರ್ ಟೈಮಲ್ಲಿ. ಓಕೆ, ನವೆಂಬರ್ ಟೈಮಲ್ಲಿ ನೆನ್ಪಿಟ್ಕೊಳ್ಳಿದ್ದು. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫೆಬ್ರವರಿ 2024ರಲ್ಲಿ ನವದೆಹಲಿಯಲ್ಲಿ ನಡೆದ ಇಂಡಸ್ ಎಕ್ಸ್ ಶೃಂಗಸಭೆಯಲ್ಲಿ ತಂತ್ರಜ್ಞಾನ ರಫ್ತು ನಿಯಂತ್ರಣ ನೀತಿಗಳನ್ನು ಮತ್ತು ನಿಯಮಗಳ ಕುರಿತು ಹೈಬ್ರಿಡ್ ಅಧಿವೇಶನವನ್ನು ಆಯೋಜಿಸಲಾಗಿದೆ. ಎಲ್ಲಿ ಆಯೋಜಿಸಲಾಗಿದೆ ಅಂದರೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಯಾವುದು? ಇಂಡಸ್ ಎಕ್ಸ್ ಶೃಂಗಸಭೆಯನ್ನು. ಸರಿನಾ? ಸೊ ಇದು ಎದಕ್ಕೆ ಸಂಬಂಧಿಸಿದೆ? ತಂತ್ರಜ್ಞಾನ ರಫ್ತು ನಿಯಂತ್ರಣ ನೀತಿಗಳಿಗೆ ಸಂಬಂಧಿಸಿದೆ. ಸರಿನಾ? ಸೊ ಇಷ್ಟರಲ್ಲಿ ಅಂದರೆ ಫೆಬ್ರವರಿ 2024ರಲ್ಲಿ ಇದನ್ನು ನಡೆಸಿದ್ದಾರೆ. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಭಾರತ ಸರ್ಕಾರ ಕಾಯ್ದೆ 1858ರ ಅಡಿಯಲ್ಲಿ ನೇಮಕಗೊಂಡರು. ಸರಿನಾ? ಸೊ 1858ರ ಅಡಿಯಲ್ಲಿ ಮೊದಲ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ? ಲಾರ್ಡ್ ಕ್ಯಾನಿಂಗು. ಓಕೆ, ಭಾರತದ ಗವರ್ನರ್ ಜನರಲ್ ಬದಲಾಗಿ ವೈಸ್ರಾಯ್ ಯಾವ ಕಾಯ್ದೆ ಮುಖಾಂತರ ಬಂದರು ಅಂದರೆ ಇದೇ 1858ರ ಕಾಯ್ದೆ. ಓಕೆ, ಭಾರತ ಸರ್ಕಾರ ಕಾಯ್ದೆ ಅಂತ ಬರ್ತದೆ 1858. ಇದರ ಅಡಿಯಲ್ಲಿ ಭಾರತದ ಗವರ್ನರ್ ಜನರಲ್ ಹೋಗಿ ಭಾರತದ ವೈಸ್ರಾಯ್ ಅಂತ ನಾಮಕರಣ ಆಗ್ತದೆ ಅವ್ರ ಹೆಸರು. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನಿಮಗೆ ಹೇಳಬೇಕಾಗಿತ್ತಲ್ವ ಯಾವ್ಯಾವುದು ನೀವು ರಿಟರ್ನ್ ಓದ್ಕೋಬೇಕು ಅಂತ. ಏನು ಅಂದರೆ ಒಂದು ರೆಪೋ ರೇಟು. ಓಕೆ, ಒಂದು ರೆಪೋ ರೇಟ್ ಮೀನ್ಸ್ ಏನೋ MPI ಇದೆ ಅಲ್ವಾ, MPC. ಈ MPCದು ಎಲ್ಲ ರೇಟ್ಗಳನ್ನು ನೋಡ್ಕೊಳ್ಳಿ. ಓಕೆ, MPCದು ಎಲ್ಲ ರೇಟ್ಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ. MPC ಎಲ್ಲ ರೇಟ್ಗಳನ್ನ ನೋಡ್ಕೊಂಡಾದ ನಂತರ ಈ ಇಂಡೆಕ್ಸ್ಗಳ ಬಗ್ಗೆ ನೋಡ್ಕೊಳ್ಳಿ. ಓಕೆ, ಇಂಡೆಕ್ಸ್ಗಳ ಬಗ್ಗೆ ಇವಾಗ HDI ಇಂಡೆಕ್ಸ್ ಆಯಿತು, ಮತ್ತು ಹಂಗರ್ ಇಂಡೆಕ್ಸ್ ಎಷ್ಟು 105 ಆಯಿತು. ಅದಾದ ನಂತರ ನಿಮಗೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಬರುತ್ತೆ, 82 ಇರ್ಬೋದು ಇವಾಗ ಪ್ರೆಸೆಂಟ್ಲಿ ಏನೋ. ಓಕೆ, ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ನಿಮಗೆ ಮತ್ತೆ ಯಾವುದು ಬರುತ್ತೆ? ಖುಷಿಯ ಸೂಚಂಕ ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಭ್ರಷ್ಟಾಚಾರ ಸೂಚಂಕ ಅಂತ ಬರುತ್ತೆ, ಅದು 93 ಏನೋ ಇದೆ ಇವಾಗ ಪ್ರಸ್ತುತ, ಅದನ್ನು ನೋಡ್ಕೊಳ್ಳಿ. ಮೀನ್ಸ್ ಎಲ್ಲ ಇಂಡೆಕ್ಸ್ಗಳನ್ನು ನೋಡ್ಕೊಳ್ಳಿ. ಓಕೆ, ಅದಾಂದ್ರೆ ನೆಕ್ಸ್ಟ್ ನಿಮಗೆ ಬರೋದು ಯಾವುದು ಅಂದರೆ 1857ರ ದಂಗೆಯ ಬಗ್ಗೆ ನೋಡ್ಕೊಳ್ಳಿ ಕೇಳ್ತಾನೆ. ಹಾಗೆ 1991ರ LPG ಆ್ಯಕ್ಟ್ ಬಗ್ಗೆ ನೋಡ್ಕೊಳ್ಳಿ ಕೇಳ್ತಾನೆ. ಅದಾದ ನಂತರ ವೈಸ್ರಾಯ್ಗಳ ಬಗ್ಗೆ ನೋಡ್ಕೊಳ್ಳಿ ಕೇಳ್ತಾನೆ. ಹಾಗೆ ನಿಮಗೆ ಏನು ಕಾಯ್ದೆಗಳು ಬರ್ತಾವೆ ಗೊತ್ತಾ? 1773ರ ಕಾಯ್ದೆ, ಮತ್ತು 1784ರ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಇದು ರೆಗ್ಯುಲೇಟಿಂಗ್ ಕಾಯ್ದೆ. ಹಾಗೆ ಎಲ್ಲ ಚಾರ್ಟರ್ ಆ್ಯಕ್ಟ್ಗಳು, 4 ಚಾರ್ಟರ್ ಆ್ಯಕ್ಟ್ಗಳು. ಹಾಗೆ ನಿಮಗೆ ಭಾರತ ಸರ್ಕಾರದ ಆ್ಯಕ್ಟ್ಗಳು 1909ರ ಆ್ಯಕ್ಟ್ ಆಗಲಿ, 1919ರ ಆ್ಯಕ್ಟ್ ಆಗಲಿ, ಮತ್ತು 1935ರ ಆ್ಯಕ್ಟ್ ಆಗಲಿ, ಎಲ್ಲ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಳಿ ಕೇಳ್ತಾನೆ. ಸರಿನಾ? ಹಾಗೆ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಜಾಸ್ತಿ ಡೀಪ್ ಅಲ್ಲ, ಬಟ್ ಇದ್ರೇನು ಸ್ವಲ್ಪ ನೋಡ್ಕೋಬೋದು. ಓಕೆ, ಸೊ ಅದಾದ ನಂತರ ಮತ್ತೆ ನೀವು ಯಾವ್ದು ನೋಡ್ಕೋಬೇಕು ಅಂದರೆ ವಿಧಿಗಳನ್ನು ನೋಡ್ಕೊಳ್ರಿ. ಓಕೆ, ವಿಧಿಗಳೇನಿದಾವಲ್ಲೋ ಅದರ ಬಗ್ಗೆ ನೋಡ್ಕೊಳ್ಳಿ. ವಿಧಿಗಳ ಬಗ್ಗೆ ಕೇಳ್ತಾನೆ. 1ರಿಂದ 70ರವರೆಗೂ ವಿಧಿಗಳನ್ನ ಫಿಕ್ಸ್ ನೋಡ್ಕೊಳ್ಳಿ. ಸೊ ನೀವು ಮೇಲ್ಗಡೆ ಬಂದರೆ ನೀವು ಅದ್ರದ್ದು ಆಚೆ ಬಂದರೆ ನಿಮ್ಗೇನೋ ನೋಡೋಕ್ಕೆ ಬರುತ್ತೆ, ಬಟ್ ಅಲ್ಲಿವರೆಗಾದರೂ ನೋಡ್ಕೊಳ್ಳಿ, ಯಾಕಂದರೆ ನಮ್ಮ ಕೈಯಲ್ಲಿರೋದು ಮಾರ್ಕ್ಸ್ ಬಿಡಬಾರ್ದು ಅಲ್ವಾ. ಸೊ ಅದಕ್ಕೆ ಅದಾದ ನಂತರ ನೆಕ್ಸ್ಟ್ ಏನು ಅಂದರೆ ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಈ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಈ ಬಂದರಗಳ ಬಗ್ಗೆ ಮತ್ತು ಅಣು ಪ್ಲ್ಯಾಂಟ್ಗಳ ಬಗ್ಗೆ, ಓಕೆ, ಅಟಾಮಿಕ್ ಪವರ್ ಪ್ಲ್ಯಾಂಟ್ಗಳ ಬಗ್ಗೆ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ನಿಮಗೆ ಇವೆಲ್ಲ ಮಂತ್ರಿ ಪರಿಷತ್ತು ಕಾನ್ಸ್ಟಿಟ್ಯೂಷನ್ ಏನಿಲ್ಲ, ಅದು ಸಂವಿಧಾನದ ನೀವು ಈಸಿಯಾಗಿ ಹಾಕ್ಬೋದು. ಮತ್ತು ಇವು ಕೆಲವೊಂದು ಸಂಸ್ಥೆಗಳಿದಾವಲ್ವಾ, BRO ಆಗಲಿ, ನಿಮ್ಮ CISF ಆಗಲಿ, ಮತ್ತು ಬೇರೆ ಸಂಸ್ಥೆಗಳು ಬರ್ತಾವಲ್ವಾ, ಮೀನ್ಸ್ ನಿಮ್ಮ ಆರ್ಗನೈಸೇಷನ್ಗಳು. ಸೊ ಅದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ಮತ್ತು NCC ಮತ್ತು NSS ಅದರ ಟ್ಯಾಗ್ಲೈನ್ ನೋಡ್ಕೊಳ್ಳಿ. ಓಕೆ, ಅದಾದ ನಂತರ ಎಲ್ಲ ರಾಜಮನೆತನದ ಮೊದಲ ದೊರೆ ಹಾಗೂ ಕೊನೆಯ ದೊರೆ ಬಗ್ಗೆ ನೋಡ್ಕೋಬೇಕು ನೀವು. ಎಲ್ಲ ರಾಜಮನೆತನದ್ದು ಇವಾಗ ಪಲ್ಲವ ಆಯಿತು, ಕದಂಬ ಆಯಿತು,
ಚಾಲುಕ್ಯ ಆಯಿತು, ಗಂಗರ ಆಯಿತು, ಮತ್ತು ರಾಷ್ಟ್ರಕೂಟರಾಯಿತು, ಮತ್ತು ನಿಮಗೆ ಮೌರ್ಯರು ಬರ್ತಾರೆ, ಶೃಂಗರು ಬರ್ತಾರೆ, ಮತ್ತು ಕಣ್ವರು ಬರ್ತಾರೆ. ಓಕೆ, ಸೊ ಎಲ್ಲ ಮನೆತನಗಳದು ಮೊದಲೇ ದೊರೆ ಕೊನೆಯ ದೊರೆನ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇದು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಏನಂದರೆ ನಿಮಗೆ NH ಹೈವೇಗಳ ಬಗ್ಗೆ ನೋಡ್ಕೊಳ್ಳಿ. ಓಕೆ, NH ಹೈವೇಗಳು ಸುಮ್ಮನೆ ಒಂದು ಸರಿ ಇದ್ದರೆ ಫೋನಲ್ಲಿ ನಿಮ್ಮ ಗೂಗಲ್ ಮ್ಯಾಪಲ್ಲಿ NH ಹೈವೇಸ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಓಕೆ, ಸೊ ಅಲ್ಲಿ ಎಲ್ಲೆಲ್ಲಿದೆ ಅಂತ ನೀವು ಮ್ಯಾಪಲ್ಲಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಗೂಗಲ್ ಮ್ಯಾಪಲ್ಲೇ ಸರ್ಚ್ ಮಾಡಿ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಓದೋಕ್ಕೆಲ್ಲ ಆಗೋದಿಲ್ಲ, ಚಿತ್ರ ನೋಡಿದ್ರೆ ನಿಮ್ಗೆ ನೆನಪು ಉಳಿತದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಅದಾದ ನಂತರ ನೆಕ್ಸ್ಟ್ ನಿಮಗೆ ಮತ್ತೇನು ಓದ್ತೀರಾ ಅಂದರೆ ಸಮಾಜ ಸುಧಾರಕರ ಬಗ್ಗೆ ಓದ್ಕೊಳ್ಳಿ. ಓಕೆ, ಈ ಸಮಾಜ ಸುಧಾರಕರು ಅಂದರೆ ಇವಾಗ ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು, ಸರಿನಾ, ಯಾರು ಸ್ವಾಮಿ ದಯಾನಂದ ಸರಸ್ವತಿ, ಮತ್ತು ಸತ್ಯ ಶೋಧಕ ಸಮಾಜ ಸ್ಟಾರ್ಟ್ ಮಾಡಿದವರು ಜ್ಯೋತಿಬಾ ಫುಲೆ, ಲೈಕ್ ದಟ್. ಹೀಗೆ ಈ ಎಲ್ಲ ಸಮಾಜ ಸುಧಾರಕರ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಹಸಿರು ಕ್ರಾಂತಿಯ ಬಗ್ಗೆ ಸ್ವಲ್ಪ ಸ್ಪೆಷಲಿ ನೋಡ್ಕೊಳ್ರಿ. ಈ 2-2-2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಆ 2-2-2 ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು, ಸರಿನಾ. ಸೊ ಅವ್ರದ್ದು ನೋಡ್ಕೊಳ್ಳಿ. ಅದಾನಂತರ ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ಸು. ಓಕೆ, ಈ ವರ್ಡ್ ಇದ್ರೇನು ಆ್ಯಕ್ಚುಲಿ ಕೇಳಲೇಬಾರ್ದು, ಬಟ್ ಆದರೂ ಕೇಳಿದ್ದಾನೆ. ಓಕೆ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೇನೆಂದರೆ ಇದು ಅಣು ಪ್ಲ್ಯಾಂಟ್ ಹೇಳಿದೆ ಅಲ್ವಾ ನಿಮಗೆ ಇವಾಗಲೇ ಜಸ್ಟು. ಈ ಅಣು ಪ್ಲ್ಯಾಂಟ್ಗಳ ಬಗ್ಗೆ ಎಲ್ಲ ಕೂಡ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ನಿಮಗೆ ಈ 1757ರ ದಂಗೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇದ್ದರು ಅಂತ ಅದನ್ನು ನೋಡ್ಕೋಬೇಕು. 1757ರ ದಂಗೆಯ ಗುರುತೇನಾಗಿತ್ತು? ಕಮಲ ಮತ್ತು ರೊಟ್ಟಿಯಾಗಿತ್ತು. ಓಕೆ, ಕಮಲ ಮತ್ತು ಚಪಾತಿ ಆಗಿತ್ತು. ಚಪಾತಿಯು ರೊಟ್ಟಿ ಏನೋ ರೊಟ್ಟಿ ಆಗಿತ್ತು ಅನಿಸುತ್ತೆ. ಓಕೆ, ಸೊ ಅದರದ್ದು ಗುರುತೇನಾಗಿದೆ ಅದು. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಯಾರ್ಯಾರು ಎಲ್ಲೆಲ್ಲಿ ಎದ್ರು, ಅದಾದ ನಂತರ ಫಸ್ಟ್ ಎಲ್ಲಿ ದಂಗೆ ಎದ್ರು, ಮೇ 10ಕ್ಕೆ ಯಾರು ದಂಗೆ ಎದ್ರು, ಎಲ್ಲಿ ದಂಗೆ ಎದ್ರು, ಮೀರತಲ್ಲಿ ದಂಗೆ ಎದ್ರಾ ಅಥವಾ ಬ್ಯಾರಕ್ಪುರಲ್ಲಿ ದಂಗೆ ಎದ್ರಾ? ಮೀರತಲ್ಲಿ ದಂಗೆ ಎದ್ದಿರ್ತಾರೆ ಮೇ 10ಕ್ಕೆ. ಓಕೆ, ಮೇ 11ಕ್ಕೆ ಎಲ್ಲಿ ಹೋಗ್ತಾರೆ ಅವರು? ದೆಹಲಿಗೆ ಹೋಗ್ತಾರೆ. ಹಾಗೆ ದೆಹಲಿಯನ್ನೇ ಯಾವಾಗ ಆಕ್ರಮಣ ಮಾಡ್ಕೋತಾರೆ? ಸೆಪ್ಟೆಂಬರ್ 1857ರಲ್ಲಿ ಆಕ್ರಮಣ ಮಾಡ್ಕೋತಾರೆ. ಓಕೆ, ಸೊ ಇದನ್ನೆಲ್ಲವೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಡೀಪಾಗಿ ನೋಡ್ಕೊಳ್ರಿ ಸ್ವಲ್ಪ, ಸರಿಯಾ. ಸೊ ಅದಾನಂತರ ನೆಕ್ಸ್ಟ್ ನಿಮಗೆ ಇದು ರೆಪೋ ರೇಟ್ ಬಗ್ಗೆ ಹೇಳಿದೆ ಅಲ್ವಾ. ಸೊ RBI MPC ಏನಿದೆ ಅಲ್ವಾ, ಸೊ ಇದ್ರದ್ದು ಎಲ್ಲ ರೇಟ್ಗಳು ಬರ್ತವೆ ನಿಮಗೆ. ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, SLR, ಸರಿನಾ. ಸೊ SDF ಇವೆಲ್ಲ ಬರ್ತವೆ ನಿಮಗೆ. ಸೊ ಅವೆಲ್ಲವೂ ಕೂಡ ನೋಡ್ಕೊಳ್ಳಿ. MSF ಬರ್ತದೆ, ಸರಿನಾ. ಅದಾನಂತರ ನೆಕ್ಸ್ಟ್ ನಿಮಗೆ ಆಯಿತು ಇಷ್ಟೇ, ಸರಿನಾ. ಸೊ ಇಷ್ಟು ನೋಡ್ಕೊಳ್ಳಿ. ಮತ್ತು ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಟೆಲಿಗ್ರಾಮಲ್ಲಿ, ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ನಾನು ಮ್ಯಾಕ್ಸಿಮಮ್ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇರ್ತೀನಿ, ಒಂದು 2 ಡೇಸು ಕ್ಲಾಸ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಆಗಲ್ಲ ಅನಿಸುತ್ತೆ. ಇಫ್ ಆದರೆ ಮಾಡಿರ್ತೀನಿ, ಇಲ್ಲ ಅಂತಂದರೆ ನಿಮಗೆ ಏನಾದರೂ ನೋಟ್ಸ್ನ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ. ಓಕೆ, ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.